Sure. हरे कृष्ण। हरे कृष्ण माता जी। हरे कृष्ण माता जी। हरे कृष्णा माता जी। हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तु ते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा
ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. श्री श्री राधा गोविंद की जय. श्री श्री गौरनिताय की जय. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಗವದ್ಗೀತೆಯ ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವತ್ತು ನಾವು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವತ್ತು ನಾವು ಗೀತಾ ಮಹಾತ್ಮೆಯನ್ನು ನೋಡಲಿದ್ದೇವೆ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ನೋಡೋಣ. ಭಗವದ್ಗೀತೆಯನ್ನ ಓದಿದರೆ ಏನು ಫಲ ಸಿಕ್ಕತ್ತೆ ಅಂತ ನೋಡೋಣ. ಭಗವದ್ಗೀತೆಯು ಅತ್ಯಂತ ಎಚ್ಚರಿಕೆಯಿಂದ ಓದಬೇಕಾದ ಆಧ್ಯಾತ್ಮಿಕ ಕೃತಿ. ತುಂಬಾ ಎಚ್ಚರಿಕೆಯಿಂದ ನಾವು ಓದಬೇಕು. ಸೊ ಹಾಗಾಗಿ ಇಲ್ಲಿ ಗೀತಾ ಪುಸ್ತಕವನ್ನು ಓದುವುದರಿಂದ, ಭಗವದ್ಗೀತೆಯ ಉಪದೇಶವನ್ನು ಸರಿಯಾಗಿ ನಾವು ಓದುವುದರಿಂದ ನಮಗೆ ಸಿಗ್ತಕ್ಕಂತಹ ಪ್ರಯೋಜನಗಳನ್ನ ನೋಡೋಣ. ಅಥ ಗೀತಾ ಮಹಾತ್ಮ್ಯಂ ಗೀತಾಶಾಸ್ತ್ರಂ ಇದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್ ವಿಷ್ಣೋಃ ಪದಂ ಅವಾಪ್ನೋತಿ ಭಯಶೋಕಾದಿವರ್ಜಿತಃ. ಗೀತಾಶಾಸ್ತ್ರಂ ಇದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್. ಭಗವದ್ಗೀತೆಯ ಉಪದೇಶವನ್ನು ನಾವು ಸರಿಯಾಗಿ ಅನುಷ್ಠಾನಕ್ಕೆ ತಂದರೆ ಬದುಕಿನ ಎಲ್ಲ ದುಃಖಗಳಿಂದ, ಆತಂಕಗಳಿಂದ ಮುಕ್ತನಾಗಬಹುದು. ಹಾಗಾಗಿ ನಮ್ಮ ಈ ಐಹಿಕ ಬದುಕಿನಲ್ಲಿ ಅನೇಕ ರೀತಿಯ ಆತಂಕಗಳಿರ್ತವೆ ಮತ್ತು ಭಗವಂತ ಈ ಒಂದು ಐಹಿಕ ಲೋಕವನ್ನ ದುಃಖಾಲಯ ಅಂತ ಹೇಳಿದ್ದಾರೆ. ಸೊ ಆದುದರಿಂದ ಇದು ದುಃಖಗಳಿಂದ ತುಂಬಿದ ಲೋಕ. ಸೊ ಇಲ್ಲಿದ್ದಾಗ ನಮಗೆ ಯಾವಾಗಲೂ ಆತಂಕ, ದುಃಖಗಳಿಂದ ಕೂಡಿರ್ತೇವೆ. ಹಾಗಾಗಿ ಗೀತಾಶಾಸ್ತ್ರ ಇದು ಭಗವಂತನ ಮುಖಕಮಲದಿಂದ ಬಂದಿರತಕ್ಕಂಥದ್ದು, ಅಂತಹ ಶ್ರೇಷ್ಠ ಕೃತಿ. ಅದನ್ನು ನಾವು ಭಗವದ್ಗೀತೆಯಲ್ಲಿ ಭಗವಂತ ಮಾಡಿದ ಉಪದೇಶವನ್ನು ನಾವು ಅನುಷ್ಠಾನಕ್ಕೆ ತಂದರೆ ನಮ್ಮ ದುಃಖಗಳು, ಆತಂಕಗಳು, ಚಿಂತೆಗಳು ದೂರವಾಗುತ್ತವೆ ಅಂತ ಹೇಳಿದ್ದಾರೆ. ವಿಷ್ಣೋಃ ಪದಂ ಅವಾಪ್ನೋತಿ ಭಯ ಶೋಕಾದಿ ವರ್ಜಿತಃ. ಭಯ, ಶೋಕ. ಭಯ ಅಂದ್ರೆ ಎಲ್ಲ ರೀತಿಯ ಭಯ. ಮನುಷ್ಯನಿಗೆ ಭಯ, ನಾಳೆ ಏನಾಗತ್ತೋ ಅನ್ನುವಂತ ಚಿಂತೆ. ಸೊ ಇದರಿಂದ ಮತ್ತು ಶೋಕ, ದುಃಖ, ಇವುಗಳಿಂದ ಕೂಡಿದ ಈ ಒಂದು ಐಹಿಕ ಜೀವನ. ಸೊ ಇದರಿಂದ ಬಿಡುಗಡೆ ಪಡೆಯಬೇಕು ಅಂತಂದ್ರೆ ನಾವು ಭಗವದ್ಗೀತೆಯನ್ನ, ಆ ಉಪದೇಶವನ್ನ ಅನುಷ್ಠಾನ ಮಾಡಬೇಕು. ಅಂತಹವನ ಬದುಕು ಆಧ್ಯಾತ್ಮಿಕ ಬದುಕಾಗುತ್ತದೆ. ಯಾರು ಭಗವದ್ಗೀತೆಯನ್ನ ಅನುಷ್ಠಾನ ಮಾಡ್ತಾರೆ, ಭಗವಂತನ ಉಪದೇಶಗಳನ್ನು, ಅವರ ಬದುಕು ಆಧ್ಯಾತ್ಮಿಕ ಬದುಕಾಗುತ್ತದೆ. ಸೊ ಇದರಿಂದ ಇನ್ನೂ ಫಲವಿದೆ. ಗೀತಾಧ್ಯಾಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಭಗವದ್ಗೀತೆಯನ್ನು ಶ್ರದ್ಧೆಯಿಂದ, ಅತ್ಯಂತ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಿದರೆ ಭಗವಂತನ ಕೃಪೆಯಿಂದ ಅಂತಹ ಮನುಷ್ಯನ ಹಿಂದಿನ ಪಾಪಕರ್ಮಗಳು ಅವನ ಮೇಲೆ ಪರಿಣಾಮ ಮಾಡಲಾರವು. ಗೀತಾ ಮಹಾತ್ಮೆ 2. ಸೊ ಅಂದ್ರೆ ಈಗ ನಾವು ಐಹಿಕ ಪ್ರಪಂಚಕ್ಕೆ ಬಂದಿದ್ದೇವೆ, ಇಲ್ಲಿ ಇದ್ದೇವೆ ಅಂದ್ರೆ ನಮಗೆ ಪಾಪಕರ್ಮಗಳು ಹಿಂದಿನದು ತುಂಬಾ ಇದೆ. ಸೊ ಆ ಕರ್ಮದ ಪ್ರತಿಕ್ರಿಯೆಗಳು ನಮಗೆ ಇದೆ.
ಸೊ ಆದುದರಿಂದ ಇದನ್ನು ನಾವು ಹೇಗೆ ನಿವಾರಣೆ ಮಾಡುವುದು? ಅದಕ್ಕೆ ಸುಲಭವಾದ ಉಪಾಯ, ಭಗವದ್ಗೀತೆಯನ್ನು ಶ್ರದ್ಧೆಯಿಂದ, ಅತ್ಯಂತ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಬೇಕು. ಇದು ಬಹಳ ಮುಖ್ಯ, ಶ್ರದ್ಧೆ ಮತ್ತು ಪ್ರಾಮಾಣಿಕತೆ. ಸೊ ಆಗ ಏನಾಗುತ್ತೆ, ಭಗವಂತನ ಕೃಪೆಗೆ ಪಾತ್ರರಾಗಲಿಕ್ಕೆ ಸಾಧ್ಯ. ಭಗವಂತನ ಕೃಪೆಗೆ ಪಾತ್ರರಾದಾಗ ನಮ್ಮ ಪಾಪಕರ್ಮಗಳು ನಮ್ಮ ಮೇಲೆ ಪರಿಣಾಮ ಮಾಡುವುದಿಲ್ಲ, ಪಾಪಕರ್ಮಗಳೆಲ್ಲ ಕಳೆದು ಹೋಗುತ್ತವೆ. ಭಗವದ್ಗೀತೆಯ ಕಡೆಯ ಭಾಗದಲ್ಲಿ ಭಗವಂತನು 18.66 ಉಚ್ಚ ಸ್ವರದಲ್ಲಿ ಹೀಗೆ ಹೇಳುತ್ತಾನೆ. ಭಗವಂತ ತುಂಬಾ ಗಟ್ಟಿಯಾಗಿ ಹೇಳಿದ್ದಾನೆ 18.66 ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಬೇರೆ ಬೇರೆ ಧರ್ಮಗಳನ್ನು ಪರಿತ್ಯಜಿಸು, ಕೇವಲ ನನಗೆ ಶರಣಾಗತನಾಗು, ಎಲ್ಲ ಪಾಪಗಳಿಂದ ನಿನ್ನನ್ನು ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಬೇಡ. ಹೀಗೆ ಭಗವಂತನು ತನಗೆ ಶರಣಾಗತನಾದವನ ವಿಷಯದಲ್ಲಿ ಎಲ್ಲ ಹೊಣೆಯನ್ನು ವಹಿಸಿಕೊಳ್ಳುತ್ತಾನೆ ಮತ್ತು ಅಂತಹ ಮನುಷ್ಯನಿಗೆ ಎಲ್ಲ ಪಾಪಕರ್ಮಗಳ ಫಲದಿಂದ ರಕ್ಷಣೆಯನ್ನು ಕೊಡುತ್ತಾನೆ. ಸೊ ಭಗವಂತ 18ನೇ ಅಧ್ಯಾಯದ ಕೊನೆಯಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲವನ್ನು ಬಿಟ್ಟು ಪರಿತ್ಯಜ್ಯ, ಎಲ್ಲವನ್ನು ನಿನ್ನ ಎಲ್ಲ ಧರ್ಮಗಳನ್ನು ಬಿಟ್ಟು ಬಿಡು. ಮಾಂ ಏಕಂ ಶರಣಂ ವ್ರಜ, ನನ್ನಲ್ಲಿ ಕೇವಲ ಕೃಷ್ಣ, ಅವನಲ್ಲಿ ಶರಣಾಗತನಾಗಬೇಕು ಹಾಗಂತ ಹೇಳಿದ್ದಾರೆ. ಹಾಗಾದ್ರೆ ಶರಣಾಗತ ಆದರೆ ಏನು ನಮಗೆ ಪ್ರಯೋಜನ? ನಮ್ಮ ಎಲ್ಲ ಪಾಪಗಳಿಂದ ಬಿಡುಗಡೆ. ಸೊ ಅದನ್ನ ಬಿಡುಗಡೆ ಮಾಡ್ತೇನೆ ಮತ್ತು ಹೆದರಬೇಡ, ಆಶ್ವಾಸನೆ ಕೊಡ್ತಾ ಇದ್ದಾನೆ ಭಗವಂತ. ಹೇಗೆ? ಶರಣಾಗತನಾದವನ ಹೊಣೆ ಭಗವಂತ. ಶರಣಾಗತ ಯಾರಾಗಿದ್ದಾರೆ ಅವರ ಬಗ್ಗೆ ಸಂಪೂರ್ಣ ಜವಾಬ್ದಾರಿ ಭಗವಂತನದು. ಸೊ ಎಲ್ಲ ಪಾಪಕರ್ಮಗಳನ್ನು ನಾವು ತೊಳ್ಕೊಳ್ಬೇಕು ಅಂದ್ರೆ ಭಗವಂತನಲ್ಲಿ ಶರಣ ಆಗಬೇಕು. ಇದು ಶರಣಾಗತಿ. ಇದನ್ನು ನಮಗೆ ಭಗವದ್ಗೀತೆಯಲ್ಲಿ ಕೊನೆಯಲ್ಲಿ ಹೇಳಿದ್ದಾರೆ. ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಂಬಸಿ ಸ್ನಾನಂ ಸಂಸಾರ ಮಲನಾಶನಂ. ಒಬ್ಬ ಮನುಷ್ಯನು ಪ್ರತಿನಿತ್ಯವೂ ನೀರಿನಲ್ಲಿ ಸ್ನಾನ ಮಾಡಿ ತನ್ನನ್ನು ಶುದ್ಧಿಗೊಳಿಸಿಕೊಳ್ಳಬಹುದು. ಆದರೆ ಭಗವದ್ಗೀತೆಯ ಪವಿತ್ರ ಗಂಗಾಜಲದಲ್ಲಿ ಒಮ್ಮೆಯಾದರೂ ಸ್ನಾನ ಮಾಡಿದರೆ ಅಂತಹವನ ಐಹಿಕ ಜೀವನದ ಕೊಳೆಯೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಗೀತಾ ಮಹಾತ್ಮ್ಯ 3. ಸೊ ಇಲ್ಲಿ ನಾವು ಪ್ರತಿನಿತ್ಯ ಸ್ನಾನ ಮಾಡ್ತೇವೆ. ಯಾಕೆ? ನಮ್ಮ ದೇಹವನ್ನು ಶುದ್ಧಿಗೊಳಿಸ್ಲಿಕ್ಕಾಗಿ. ಆದರೆ ನಮ್ಮ ಈ ಐಹಿಕ ಜೀವನ ಕೊಳೆ ಇದೆ. ಇಲ್ಲಿ ಐಹಿಕ ಪ್ರಪಂಚಕ್ಕೆ ಬಂದು ಕೂಡಲೇ ನಮಗೆ ಏನಿದೆ, ಅಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ 3 ಗುಣಗಳು ಅಂಟುತ್ತವೆ. ಅದರ ಕೊಳೆ, ರಜೋಗುಣ ತಮೋಗುಣದ ಕೊಳೆ ಮತ್ತು ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರ, ಇವೆಲ್ಲ ಐಹಿಕದ ಕೊಳೆಗಳು. ಅದನ್ನ ಸಂಪೂರ್ಣ ನಾಶ ಮಾಡಬೇಕು. ಹೇಗೆ ತೊಳ್ಕೊಂಡು ಹೋಗ್ಬೇಕು ಅಂದ್ರೆ, ನಾವು ಆ ಭಗವದ್ಗೀತೆಯ ಪವಿತ್ರ ಗಂಗಾಜಲ, ಭಗವದ್ಗೀತೆ ಹೇಳೋದು ಗಂಗಾಜಲದಂತೆ, ಅದು ಪವಿತ್ರವಾದದ್ದು. ಗಂಗಾಜಲ ಭಗವಂತನ ಪಾದ ಕಮಲದಿಂದ ಹರಿಯುತ್ತದೆ. ಭಗವದ್ಗೀತೆ ಅದು ಭಗವಂತನ ಮುಖ ಕಮಲದಿಂದ ಬರುತ್ತದೆ. ಭಗವಂತನಿಗೆ ಯಾವ ಅಂಗಾಂಗದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಸೊ ಹಾಗಾಗಿ ಇಲ್ಲಿ ಭಗವದ್ಗೀತೆ ಅತ್ಯಂತ ಪವಿತ್ರವಾದದ್ದು. ಅದನ್ನು ನಾವು ಭಗವದ್ಗೀತೆಯಲ್ಲೇ ಸ್ನಾನ ಮಾಡಬೇಕಂತ ಅಂದ್ರೆ ಭಗವದ್ಗೀತೆಯನ್ನು ನಿತ್ಯ ನಾವು ಅಧ್ಯಯನ ಮಾಡಬೇಕು. ಆಗ ನಮಗೆ ಐಹಿಕ ಜೀವನದ ಎಲ್ಲ ಕಲ್ಮಶಗಳನ್ನು ನಾಶ ಮಾಡಿಕೊಂಡು ನಾವು ಪವಿತ್ರರಾಗಲಿಕ್ಕೆ ಸಾಧ್ಯ. ಗೀತಾಸು ಗೀತಾ ಕರ್ತವ್ಯ ಕಿಮನ್ಯೈಃ ಶಾಸ್ತ್ರ ವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ. ಭಗವದ್ಗೀತೆಯನ್ನು ದೇವೋತ್ತಮ ಪರಮ ಪುರುಷನೇ ಹೇಳಿರುವುದರಿಂದ
ಬೇರೆ ಯಾವುದೇ ವೈದಿಕ ರಚನೆಯನ್ನು ಓದುವ ಅಗತ್ಯವಿಲ್ಲ. ಗಮನವಿಟ್ಟು ಸದಾ ಭಗವದ್ಗೀತೆಯನ್ನು ಕೇಳಿದರೆ ಮತ್ತು ಓದಿದರೆ ಸಾಕು. ಇಂದಿನ ಯುಗದಲ್ಲಿ ಜನರು ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ಎಷ್ಟರ ಮಟ್ಟಿಗೆ ತಲ್ಲೀನರಾಗಿದ್ದಾರೆ ಎಂದರೆ ಅವರಿಗೆ ಎಲ್ಲ ವೈದಿಕ ಸಾಹಿತ್ಯವನ್ನು ಓದಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅದು ಅಗತ್ಯವಿಲ್ಲ. ಒಂದು ಕೃತಿ ಭಗವದ್ಗೀತೆ ಸಾಕು, ಏಕೆಂದರೆ ಅದು ಎಲ್ಲ ವೈದಿಕ ಸಾಹಿತ್ಯದ ಸಾರ. ವಿಶೇಷವಾದ ಕಾರಣ ಎಂದರೆ ಅದನ್ನು ದೇವೋತ್ತಮ ಪರಮಪುರುಷನೇ ಹೇಳಿದ್ದಾನೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಗೀತಾ ಮಹಾತ್ಮೆಯಲ್ಲಿ, ಭಗವದ್ಗೀತೆಯನ್ನು ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಹೇಳಿದ್ದಾನೆ. ಸೊ ಹಾಗಾಗಿ ಅದನ್ನು ಬಿಟ್ಟು ಬೇರೆ ಯಾವ ವೈದಿಕ ಕೃತಿಯನ್ನು ನಮಗೆ ಓದುವ ಅಗತ್ಯವೂ ಇಲ್ಲ, ಓದಲಿಕ್ಕೆ ಕೂಡ ಈ ಕಲಿಯುಗದಲ್ಲಿ ಯಾಕೆಂದ್ರೆ ಕಲಿಯುಗದಲ್ಲಿ ಎಲ್ಲ ಜನರು ಕೂಡ ತುಂಬಾ ಆಯುಷ್ಯದಲ್ಲಿ ಅಲ್ಪಾಯುಷ್ಯಗಳು ಮತ್ತು ಯಾವಾಗಲೂ ಕಳವಳದಿಂದ ತುಂಬಿರುತ್ತಾರೆ. ಮತ್ತೆ ಅವರು ರಜೋಗುಣ ತಮೋಗುಣಗಳಿಂದ ಹೆಚ್ಚಿನ ಪ್ರಭಾವದಲ್ಲಿರೋದರಿಂದ ಅವರಿಗೆ ವೈದಿಕ ಸಾಹಿತ್ಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋಲ್ಲ. ಸೊ ಹಾಗಾಗಿ ಈ ಯುಗದ ಕಲಿಯುಗದ ಜನರಿಗೆ ಈ ಒಂದು ಕೃತಿ ಭಗವದ್ಗೀತೆಯನ್ನು ಸಾಕು ಓದಿದರೆ. ಯಾಕೆ ಅಂದರೆ ಭಗವಂತ ಎಲ್ಲ ವೈದಿಕ ಸಾಹಿತ್ಯದ ಸಾರ, ಎಲ್ಲ ವೇದಗಳು, ವೇದಾಂತ ಸೂತ್ರಗಳು, ಉಪನಿಷತ್ತುಗಳು ಹಾಗೂ ಎಲ್ಲ ಇದನ್ನೆಲ್ಲ ಸಾರ ಇದನ್ನು ಕೊಟ್ಟಿದ್ದಾರೆ ಭಗವಂತನೇ ಹಾಡಿದ್ದು. ಭಗವದ್ಗೀತೆ ಅಂದ್ರೆ ಗೀತಾ ಅಂದ್ರೆ ಹಾಡುವುದು, ಭಗವಂತನೇ ಹಾಡಿದ ಗೀತೆ. ಸೊ ಹಾಗಾಗಿ ಅತ್ಯಂತ ಪವಿತ್ರವಾದದ್ದು. ಸೊ ಹಾಗಾಗಿ ಅದನ್ನ ಎಚ್ಚರಿಕೆಯಿಂದ ಓದಬೇಕು ಅಂತ ಇಲ್ಲಿ ಪ್ರಭುಪಾದರು ನಮಗೆ ಹೇಳ್ತಾ ಇದ್ದಾರೆ. ಭಾರತಾಮೃತ ಸರ್ವಸ್ವಂ ವಿಷ್ಣು ವಕ್ತ್ರಾದ್ವಿನಿಸೃತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ. ಗಂಗಾ ಜಲವನ್ನು ಕುಡಿದವನಿಗೆ ಮುಕ್ತಿಯು ದೊರಕುತ್ತದೆ ಎಂದ ಮೇಲೆ ಭಗವದ್ಗೀತೆಯ ಅಮೃತವನ್ನು ಕುಡಿದವನ ವಿಷಯ ಹೇಳುವುದೇನಿದೆ? ಭಗವದ್ಗೀತೆಯು ಮಹಾಭಾರತದ ಅಮೃತ ಸರ್ವಸ್ವ. ಅದನ್ನು ಮೂಲ ವಿಷ್ಣುವಾದ ಶ್ರೀಕೃಷ್ಣನೇ ಹೇಳಿದ್ದಾನೆ. ಗೀತಾ ಮಹಾತ್ಮ್ಯ 5. ಭಗವದ್ಗೀತೆಯು ದೇವೋತ್ತಮ ಪರಮ ಪುರುಷನ ಬಾಯಿಯಿಂದ ಬಂದಿದೆ. ಗಂಗೆಯು ಭಗವಂತನ ಪಾದ ಕಮಲಗಳಿಂದ ಹರಿದಿದೆ ಎಂದು ಹೇಳಲಾಗಿದೆ. ಭಗವಂತನ ಬಾಯಿಗೂ ಪಾದಗಳಿಗೂ ವ್ಯತ್ಯಾಸವಿಲ್ಲ. ಆದರೆ ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡಿದಾಗ ಭಗವದ್ಗೀತೆಯು ಗಂಗಾಜಲಕ್ಕಿಂತ ಹೆಚ್ಚಿನ ಮಹತ್ವದ್ದು ಎಂದು ಅರ್ಥ ಮಾಡಿಕೊಳ್ಳಬಹುದು. ಸೊ ಹಾಗಾಗಿ ಗಂಗಾ ಜಲವನ್ನ ಕುಡಿದವನಿಗೆ ಮುಕ್ತಿ ದೊರೆಯುತ್ತದೆ. ಇನ್ನು ಭಗವದ್ಗೀತೆಯ ಆ ಅಮೃತವನ್ನು ಕುಡಿದವರಿಗೆ ನಿಶ್ಚಯವಾಗಿಯೂ ಅದು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕುತ್ತೆ. ಸೊ ಅದರಿಂದ ಇದನ್ನ ಮೂಲ ಕೃಷ್ಣನೇ ಹೇಳಿದ್ದಾನೆ. ಸೊ ಆದ್ದರಿಂದ ಭಗವದ್ಗೀತೆಯನ್ನು ನಾವು ಪ್ರತಿನಿತ್ಯ ಓದಬೇಕು. ಗಂಗಾಜಲಕ್ಕಿಂತಲೂ ಕೂಡ ಹೆಚ್ಚಿನ ಮಹತ್ವದ್ದು ಈ ಭಗವದ್ಗೀತೆ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಭಗವದ್ಗೀತೆಯು ಗೀತೋಪನಿಷತ್ತು, ಎಲ್ಲ ಉಪನಿಷತ್ತುಗಳ ಸಾರ. ಅದು ಗೋವಿನಂತಿದೆ. ಗೋಪಾಲನಂದನೆಂದು ಪ್ರಸಿದ್ಧನಾಗಿರುವ ಶ್ರೀಕೃಷ್ಣನು ಈ ಹಸುವಿನ ಹಾಲನ್ನು ಕರೆಯುತ್ತಿದ್ದಾನೆ. ಅರ್ಜುನನು ಕರುವಿನಂತಿದ್ದಾನೆ. ಎಲ್ಲಾ ವಿದ್ವಾಂಸರು, ಪರಿಶುದ್ಧ ಭಕ್ತರು ಭಗವದ್ಗೀತೆಯ ಹಾಲಿನ ಅಮೃತವನ್ನು ಕುಡಿಯುತ್ತಾರೆ. ಗೀತಾ ಮಹಾತ್ಮ್ಯ 6. ಸೊ ಭಗವದ್ಗೀತೆ ಅಂದ್ರೆ ಗೀತೋಪನಿಷತ್ತು. ಇದು ಭಗವದ್ಗೀತೆ ಎಲ್ಲ ಉಪನಿಷತ್ತುಗಳ ಸಾರ, ವೇದಗಳ ಸಾರ. ಸೊ ಅದು ಗೋವಿನ ರೂಪದಲ್ಲಿದೆ. ಸೊ ಆ ಗೋವನ್ನ ಕರೀತಕ್ಕಂಥವ್ರು ಶ್ರೀಕೃಷ್ಣ. ಸೊ ಗೋಪಾಲನಂದನ ಶ್ರೀಕೃಷ್ಣ. ಭಗವಂತ ಕೃಷ್ಣನಿಗೆ ಗೋಗಳು ಕಂಡರೆ ಅತ್ಯಂತ ಪ್ರೀತಿ. ಸೊ ಹಾಗಾಗಿ ಆ ಉಪನಿಷತ್ತುಗಳು ಗೋವಿನ ರೂಪದಲ್ಲಿರ್ತಕ್ಕಂಥ ಉಪನಿಷತ್ತಿನಿಂದ ಕೃಷ್ಣನೇ ಸ್ವತಃ ಹಾಲು ಕರೀತಾ ಇದ್ದಾನೆ. ಅದನ್ನ ಕರು ಅರ್ಜುನನಿಗೆ
ಕರುವಿಗೆ ಏನ್ ಮಾಡ್ತಾರೆ, ಸ್ವಲ್ಪವೇ ಹಾಲನ್ನು ಕೊಡ್ತಾರೆ. ಬಾಕಿ ಉಳಿದ ಹಾಲನ್ನು ಎಲ್ಲ ಜನರು ಬಳಸುತ್ತಾರೆ. ಅದೇ ರೀತಿ ಇಲ್ಲಿ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಹಾಲು ಕರೀಲಿಕ್ಕೆ ಅರ್ಜುನನಿಗೆ ಕರುವಿನಂತೆ ಸ್ವಲ್ಪ ಹಾಲು ಕೊಡಲಿಕ್ಕೆ ಕೊಟ್ಟು ಉಳಿದೆಲ್ಲ ಬೇರೆ ಎಲ್ಲ ಜನರಿಗೆ. ಹಾಗಾಗಿ ಇಲ್ಲಿ ಭಗವದ್ಗೀತೆಯನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸಿದರು. ಅದು ಎಲ್ಲರಿಗೂ ಕೂಡ ಭಗವದ್ಗೀತೆ. ಸೊ ಆದ್ದರಿಂದ ಆ ಗೀತಾಮೃತವನ್ನು ನಾವು ಕುಡಿದು ಪಾವನರಾಗಬೇಕು. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ತನಾಮಾನಿ ಯಾನಿ ಕರ್ಮ ಅಪಿ ಏಕಂ ತಸ್ಯ ದೇವಸ್ಯ ಸೇವಾ. ಗೀತಾ ಮಹಾತ್ಮ್ಯ 7. ಇಂದಿನ ದಿನದಲ್ಲಿ ಜನರು ಒಂದು ಧರ್ಮಶಾಸ್ತ್ರ, ಒಬ್ಬರು ದೇವರು, ಒಂದು ಧರ್ಮ, ಒಂದು ಕಾರ್ಯ ಇವು ಬೇಕೆಂದು ಹಂಬಲಿಸುತ್ತಾರೆ. ಆದುದರಿಂದ ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಇಡೀ ಜಗತ್ತಿಗೆ ಒಂದೇ ಒಂದು ಧರ್ಮ ಗ್ರಂಥ ಭಗವದ್ಗೀತಾ ಇರಲಿ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಒಂದೇ ಒಂದು ಧರ್ಮಶಾಸ್ತ್ರ, ಅದು ಭಗವದ್ಗೀತಾ. ಅದನ್ನು ಹೇಳಿದವರು ದೇವಕಿ ಪುತ್ರ, ಭಗವಂತ ಶ್ರೀಕೃಷ್ಣ ದೇವಕಿ ಪುತ್ರ. ಏಕೋ ದೇವೋ ದೇವಕಿ ಪುತ್ರ ಏವ, ಇಡೀ ಜಗತ್ತಿಗೆ ಒಬ್ಬನೇ ದೇವರು ಶ್ರೀಕೃಷ್ಣ ಇರಲಿ. ಏಕೋ ಮಂತ್ರ ತಸ್ಯ ನಾಮಾನಿ, ಒಂದೇ ಒಂದು ಮಂತ್ರ, ಒಂದೇ ಪ್ರಾರ್ಥನೆ ಇರಲಿ, ಅವನ ನಾಮ ಸಂಕೀರ್ತನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಒಂದೇ ಪ್ರಾರ್ಥನೆ, ಜಗತ್ತಿನಾದ್ಯಂತ ಇದೊಂದೇ ಪ್ರಾರ್ಥನೆ. ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ, ಒಂದೇ ಒಂದು ಕೆಲಸವಿರಲಿ, ಅದು ದೇವೋತ್ತಮ ಪರಮ ಪುರುಷನ ಸೇವೆ. ಸೊ ಅದರಿಂದ ಮನುಷ್ಯ ಜನ್ಮ ಬಂದಾಗ ನಾವು ಅದನ್ನ ಸದ್ಬಳಕೆ ಮಾಡ್ಕೊಳ್ಬೇಕು. ಮನುಷ್ಯ ಜನ್ಮ ಇರೋದೇ ಅದು ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಿಕ್ಕೆ, ಮತ್ತೆ ಭಗವದ್ಧಾಮಕ್ಕೆ ಹಿಂತಿರುಗಿ ಹೋಗ್ಬೇಕು. ಈ ಉದ್ದೇಶದಿಂದ ಮನುಷ್ಯ ಜನ್ಮ ಬಂದಿದೆ. ಸೊ ಆದ್ದರಿಂದ ಅದನ್ನು ನಾವು ಬಳಸಿಕೊಳ್ಳಬೇಕು. ಸೊ ಹಾಗಾಗಿ ಶ್ರೀಮದ್ ಭಗವದ್ಗೀತೆಯನ್ನು ಯಥಾರೂಪವನ್ನು ನಾವು ಪ್ರತಿನಿತ್ಯವೂ ಕೂಡ ಅಧ್ಯಯನ ಮಾಡಬೇಕು. ಈಗ ಗುರು ಪರಂಪರೆ ಅಂದ್ರೆ ಎಲ್ಲಿಂದ ಬಂತು, ಹೇಗೆ ಬಂತು ಈ ಭಗವದ್ಗೀತಾ? ಶ್ರೀಲ ಪ್ರಭುಪಾದರು ಪರಂಪರೆಯಲ್ಲಿ ಎಲ್ಲಿ ಬರುತ್ತಾರೆ ಅಂತ ನೋಡೋಣ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಭಗವದ್ಗೀತಾ 4.2. ಈ ಭಗವದ್ಗೀತೆಯ ಯಥಾರೂಪವು ಗುರು ಪರಂಪರೆಯಿಂದ ಪ್ರಾಪ್ತವಾಗಿದೆ. ಇಲ್ಲಿ ಮೂಲ ಗುರು ಕೃಷ್ಣ ನೋಡೋಣ. ಒಂದು ಮೂಲ ಗುರು ಕೃಷ್ಣ ಬ್ರಹ್ಮನಿಗೆ ಹೇಳಿದ್ದು. ಬ್ರಹ್ಮ ನಾರದರಿಂದ ವ್ಯಾಸರಿಂದ ಮಧ್ವಾಚಾರ್ಯರಿಂದ ಪದ್ಮನಾಭ, ಆಮೇಲೆ ನರಹರಿ 7 ನರಹರಿ, 8 ಮಾಧವ, 9 ಅಕ್ಷೋಭ್ಯ, 10 ಜಯತೀರ್ಥ, 11 ಜ್ಞಾನಸಿಂಧು, 12 ದಯಾನಿಧಿ, 13 ವಿದ್ಯಾನಿಧಿ, 14 ರಾಜೇಂದ್ರ, 15 ಜಯಧರ್ಮ, 16 ಪುರುಷೋತ್ತಮ, 17 ಬ್ರಹ್ಮಣ್ಯ ತೀರ್ಥ, 18 ವ್ಯಾಸ ತೀರ್ಥ, 19 ಲಕ್ಷ್ಮೀಪತಿ, 20 ಮಾಧವೇಂದ್ರಪುರಿ, 21 ಈಶ್ವರಪುರಿ. ನಿತ್ಯಾನಂದ ಮತ್ತು ಅದ್ವೈತ ಅವರಿಗೆ ಗುರುಗಳು ಈಶ್ವರಪುರಿ. ನಿತ್ಯಾನಂದರಿಗೆ ಮತ್ತು ಅದ್ವೈತ ದಾಸರಿಗೆ. ಶ್ರೀ ಚೈತನ್ಯ ಮಹಾಪ್ರಭು 22. 23 ರೂಪ ಗೋಸ್ವಾಮಿ, ಸ್ವರೂಪ ಸನಾತನ ಗೋಸ್ವಾಮಿ, ಸ್ವರೂಪ ಮತ್ತು ಸನಾತನ ಸ್ವರೂಪ್ ದಾಮೋದರ ದಾಸ್ ಅವರು ಸನಾತನ ಗೋಸ್ವಾಮಿ. ರಘುನಾಥ 24 ರಘುನಾಥ ಭಟ್ಟ ಗೋಸ್ವಾಮಿ, ಜೀವ ಗೋಸ್ವಾಮಿ. 25 ಕೃಷ್ಣರಾಜ ಕವಿರಾಜ ಕೃಷ್ಣದಾಸ. 26 ನರೋತ್ತಮ. 27 ವಿಶ್ವನಾಥ. 28 ಬಲದೇವ ಜಗನ್ನಾಥ. 29 ಭಕ್ತಿ ವಿನೋದ ಥಾಕೂರರು. 30 ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್. 31 ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ.
32 AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ್. ಸೊ ಹಾಗಾದ್ರಿಂದ ಈ ಪುಸ್ತಕ ಯಥಾ ಪ್ರಕಾರ ಇಲ್ಲಿ ಗುರು ಪರಂಪರೆಯಿಂದ ಬಂದಿದೆ ಅಂತ ನಾವು ಇಲ್ಲಿ ಶ್ರೀಕೃಷ್ಣನಿಂದ ಈ ಪರಂಪರೆಯ ಮೂಲಕ ನಮಗೆ ಇದು ದೊರಕಿದೆ. ಆದ್ದರಿಂದ ಇದನ್ನ ನಾವು ಓದಬೇಕು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಜೈ ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿಗೆ ಈಗ ನಾವು ಮುನ್ನುಡಿ ಇದನ್ನ ಇಲ್ಲಿಯ ತನಕ ನಾವು ಇಂಟ್ರೊಡಕ್ಷನ್ ನೋಡಿದ್ದೇವೆ. 8 ತರಗತಿಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಇವತ್ತು ಅಧ್ಯಾಯ 1 ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾ ಅವಲೋಕನ. ಇದಕ್ಕಿಂತ ಮುಂಚೆ ನಾವು ರಂಗಸಿದ್ಧತೆಯನ್ನು ನೋಡೋಣ. ರಂಗ ಸಿದ್ಧತೆ. ಹರೇ ಕೃಷ್ಣ. ಶ್ರೀದೇವಿ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಂಗ ಸಿದ್ಧತೆ. ಭಗವದ್ಗೀತೆಯು ವ್ಯಾಪಕವಾಗಿ, ಪ್ರಕಟವಾಗಿ, ಪ್ರತ್ಯೇಕವಾಗಿಯೇ ಓದಲ್ಪಟ್ಟ ಗ್ರಂಥ. ಆದರೂ ಮೂಲದಲ್ಲಿ ಅದು ಮಹಾಭಾರತದ ಒಂದು ಘಟನೆಯಾಗಿ ಕಾಣಿಸಿಕೊಳ್ಳುತ್ತದೆ. ಮಹಾಭಾರತವು ಪ್ರಾಚೀನ ಜಗತ್ತಿನ ಸಂಸ್ಕೃತ ಮಹಾಕಾವ್ಯ ಚರಿತ್ರೆ. ಈಗಿನ ಕಲಿಯುಗಕ್ಕೆ ಕೊಂಡೊಯ್ದು ಘಟನೆಗಳನ್ನು ಮಹಾಭಾರತವು ಬಿತ್ತರಿಸುತ್ತದೆ. ಈ ಯುಗದ ಪ್ರಾರಂಭದಲ್ಲಿ ಸುಮಾರು 5000 ವರ್ಷಗಳ ಕೆಳಗೆ ಶ್ರೀ ಕೃಷ್ಣನು ಭಗವದ್ಗೀತೆಯನ್ನು ತನ್ನ ಗೆಳೆಯನೂ ಭಕ್ತನೂ ಆದ ಅರ್ಜುನನಿಗೆ ಹೇಳಿದನು. ಅವರ ಸಂವಾದವು ಮಾನವ ಕುಲಕ್ಕೆ ತಿಳಿದಿರುವ ಅತ್ಯಂತ ಶ್ರೇಷ್ಠ ತಾತ್ವಿಕ ಮತ್ತು ಧಾರ್ಮಿಕ ಸಂವಾದಗಳಲ್ಲಿ ಒಂದು. ಈ ಸಂವಾದವು ಒಂದು ಯುದ್ಧವು ಪ್ರಾರಂಭವಾಗುವ ಸ್ವಲ್ಪ ಮೊದಲು ನಡೆಯಿತು. ಇದೊಂದು ಭ್ರಾತೃ ಹತ್ಯೆಯ ಘೋರ ಯುದ್ಧ. ಇದು ಧೃತರಾಷ್ಟ್ರನ 100 ಮಂದಿ ಗಂಡು ಮಕ್ಕಳು ಮತ್ತು ಅವರ ಚಿಕ್ಕಪ್ಪ ಪಾಂಡುವಿನ ಮಕ್ಕಳಾದ ಪಾಂಡವರ ನಡುವೆ ನಡೆಯಿತು. ಧೃತರಾಷ್ಟ್ರ ಮತ್ತು ಪಾಂಡು ಕುರುವಂಶಕ್ಕೆ ಸೇರಿದ ಅಣ್ಣ ತಮ್ಮಂದಿರು. ಒಂದು ಕಾಲದಲ್ಲಿ ಭೂಮಿಯನ್ನೇ ಆಳಿದ ರಾಜ ಭರತ ವಂಶಜರು. ಮಹಾಭಾರತ ಎಂಬ ಹೆಸರು ಆ ಭರತನಿಂದ ಬಂದದ್ದು. ಅಣ್ಣನಾದ ಧೃತರಾಷ್ಟ್ರನು ಕುರುಡನಾಗಿಲ್ಲದಿದ್ದರೆ ಅವನೇ ಸಿಂಹಾಸವನ್ನು ಏರುತ್ತಿದ್ದ. ಅವನು ಹುಟ್ಟು ಕುರುಡನಾದುದರಿಂದ ತಮ್ಮ ಪಾಂಡುವಿಗೆ ಸಿಂಹಾಸನ ಪ್ರಾಪ್ತವಾಯಿತು. ಪಾಂಡುವು ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದಿದ. ಅವನ 5 ಜನ ಮಕ್ಕಳಾದ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು ಧೃತರಾಷ್ಟ್ರನ ಪೋಷಣೆಗೆ ಒಳಗಾದರು. ಆ ಕಾಲಕ್ಕೆ ವಸ್ತುತಃ ಧೃತರಾಷ್ಟ್ರನೇ ಅರಸನಾದ. ಹೀಗೆ ಧೃತರಾಷ್ಟ್ರನ ಮತ್ತು ಪಾಂಡುವಿನ ಮಕ್ಕಳು ಒಂದೇ ರಾಜ ಕುಟುಂಬದಲ್ಲಿ ಬೆಳೆದರು. ಶಸ್ತ್ರ ನಿಪುಣರಾದ ದ್ರೋಣಾಚಾರ್ಯರು ಅವರಿಗೆ ಸಮರ ಕಲೆಗಳಲ್ಲಿ ಶಿಕ್ಷಣ ನೀಡಿದರು. ಕುಲದ ಪಿತಾಮಹರಾದ ಭೀಷ್ಮರು ಅವರ ಮಾರ್ಗದರ್ಶಕರಾದರು. ಆದರೆ ಧೃತರಾಷ್ಟ್ರನ ಮಕ್ಕಳಿಗೆ, ಅದರಲ್ಲಿಯೂ ಮೊದಲನೆಯವನಾದ ದುರ್ಯೋಧನನಿಗೆ ಪಾಂಡವರೆಂದರೆ ದ್ವೇಷ ಮತ್ತು ಅಸೂಯೆ. ಕುರುಡನು ದುರ್ಬಲ ಮನಸ್ಸಿನವನು ಆದ ಧೃತರಾಷ್ಟ್ರನಿಗೆ ರಾಜ್ಯವು ತನ್ನ ಮಕ್ಕಳಿಗೆ ಹೋಗಬೇಕು, ಪಾಂಡುವಿನ ಮಕ್ಕಳಿಗಲ್ಲ ಎಂದು ಅಪೇಕ್ಷೆ. ಧೃತರಾಷ್ಟ್ರನ ಸಮ್ಮತಿಯಿಂದ ದುರ್ಯೋಧನನು ಪಾಂಡುವಿನ ಮಕ್ಕಳನ್ನು ಕೊಲ್ಲಲು ಹಂಚಿಕೆ ಹೂಡಿದ. ಅವರ ಚಿಕ್ಕಪ್ಪ ವಿದುರ ಮತ್ತು ಬಂಧು ಶ್ರೀ ಕೃಷ್ಣ ಇವರ ಎಚ್ಚರಿಕೆಯ ರಕ್ಷಣೆಯಿಂದ ಮಾತ್ರವೇ ಪಾಂಡವರು ತಮ್ಮನ್ನು ಕೊಲ್ಲುವ ಹಲವು ಪ್ರಯತ್ನಗಳಿಂದ ಪಾರಾದರು. ಕೃಷ್ಣನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ಅವನು ದೇವೋತ್ತಮ ಪರಮ ಪುರುಷ. ಅವನು ಭೂಮಿಗೆ ಇಳಿದು ಬಂದು ಆ ಕಾಲದ ಒಂದು ವಂಶದಲ್ಲಿ ರಾಜಕುಮಾರನ ಪಾತ್ರವನ್ನು ವಹಿಸಿದ. ಈ ಪಾತ್ರದಲ್ಲಿ ಅವನು ಪಾಂಡುವಿನ ಹೆಂಡತಿಯೂ ಪಾಂಡವರ ತಾಯಿಯೂ ಆದ ಕುಂತಿ ಅಥವಾ ಪೃಥೆಯ ಸೋದರಳಿಯ. ಹೀಗೆ ನೆಂಟನಾಗಿ ಮತ್ತು ನಿತ್ಯ ಧರ್ಮೋದ್ಧಾರಕನಾಗಿ ಕೃಷ್ಣನು ಪಾಂಡುವಿನ ಧರ್ಮಿಷ್ಠ ಮಕ್ಕಳ ಪರವಾಗಿದ್ದ ಮತ್ತು ಅವರನ್ನು ಕಾಪಾಡಿದ. ಆದರೆ ಮುಂದೆ ಚಾಣಾಕ್ಷನಾದ ದುರ್ಯೋಧನನು ಪಾಂಡವರಿಗೆ ದ್ಯೂತಕ್ಕೆ ಬರುವಂತೆ ಸವಾಲು ಹಾಕಿದ. ಆ ನಿರ್ಧಾರಕ ಪಂದ್ಯದಲ್ಲಿ ದುರ್ಯೋಧನನು ಅವನ ತಮ್ಮಂದಿರು ಪಾಂಡವರ ಹೆಂಡತಿ ಪತಿವ್ರತೆಯಾದ ದ್ರೌಪದಿಯನ್ನು ವಶ ಮಾಡಿಕೊಂಡರು.
ಮತ್ತು ಅಪಮಾನ ಮಾಡಲೆಂದು ರಾಜರುಗಳು ತುಂಬಿದ ಸಭೆಯಲ್ಲಿ ಅವಳ ವಸ್ತ್ರಾಪಹರಣ ಮಾಡಲು ಪ್ರಯತ್ನಿಸಿದರು. ಕೃಷ್ಣನ ದೈವಿ ಹಸ್ತಕ್ಷೇಪವು ಅವಳನ್ನು ಉಳಿಸಿತು. ಆದರೆ ಮೋಸದ ಜೂಜಾಟದಿಂದ ಪಾಂಡವರು ತಮ್ಮ ರಾಜ್ಯದಿಂದ ವಂಚಿತರಾದರು. ಅವರು 13 ವರ್ಷಗಳ ಕಾಲ ರಾಜ್ಯಭ್ರಷ್ಟರಾಗಿ ಹೊರ ಹೋಗಬೇಕಾಯಿತು. ದೇಶಾಂತರ ಹೋಗಿದ್ದ ಪಾಂಡವರು ಹಿಂದಿರುಗಿದಾಗ ತಮ್ಮ ರಾಜ್ಯವನ್ನು ಹಿಂದಿರುಗಿಸುವಂತೆ ನ್ಯಾಯವಾಗಿಯೇ ದುರ್ಯೋಧನನ್ನು ಪ್ರಾರ್ಥಿಸಿದರು. ಅವನು ಒರಟಾಗಿ ತಿರಸ್ಕರಿಸಿದ. ರಾಜಕುಮಾರರಾಗಿ ಸಾರ್ವಜನಿಕ ಆಡಳಿತದಲ್ಲಿ ಸೇವೆ ಸಲ್ಲಿಸಲು ಕರ್ತವ್ಯ ಬದ್ಧರಾಗಿದ್ದ ಪಾಂಡವರು 5 ಗ್ರಾಮಗಳನ್ನಾದರೂ ನೀಡಬೇಕೆಂದು ವಿನಂತಿಸಿದರು. ದುರ್ಯೋಧನ ದುರಹಂಕಾರದಿಂದ ಅವರಿಗೆ ಸೂಜಿ ಮೊನೆಯಷ್ಟು ನೆಲವನ್ನು ತಾನು ಕೊಡುವುದಿಲ್ಲ ಎಂದು ಉತ್ತರಿಸಿದ. ಇದೆಲ್ಲ ನಡೆಯುತ್ತಿದ್ದರೂ ಪಾಂಡವರು ವಿಚಲಿತರಾಗದೆ ಸಹನಶೀಲರಾಗಿದ್ದರು. ಆದರೆ ಈಗ ಯುದ್ಧವು ಅನಿವಾರ್ಯ ಎಂದು ತೋರಿತು. ಹೀಗಿದ್ದರೂ ಜಗತ್ತಿನ ರಾಜ ಮಹಾರಾಜರು ಭಿನ್ನಾಭಿಪ್ರಾಯಗಳನ್ನು ತಳೆದು ಕೆಲವರು ಧೃತರಾಷ್ಟ್ರನ ಪಕ್ಷವನ್ನು, ಇತರರು ಪಾಂಡವರ ಪಕ್ಷವನ್ನು ವಹಿಸುತ್ತಿದ್ದಾಗ ಸ್ವತಃ ಕೃಷ್ಣನೇ ಪಾಂಡವರ ದೂತನಾಗಿ ಶಾಂತಿಗಾಗಿ ಕಳಕಳಿಯಿಂದ ಪ್ರಾರ್ಥಿಸಲು ಧೃತರಾಷ್ಟ್ರನ ಆಸ್ಥಾನಕ್ಕೆ ಹೋದನು. ಅವನ ಕಳಕಳಿಯ ಮಾತುಗಳು ತಿರಸ್ಕೃತವಾದಾಗ ಯುದ್ಧವು ನಿಶ್ಚಯವಾಯಿತು. ಅತ್ಯುನ್ನತ ನೈತಿಕ ಉದಾತ್ತೆಯ ಪಾಂಡವರು ಕೃಷ್ಣನು ದೇವೋತ್ತಮ ಪರಮ ಪುರುಷ ಎಂದು ಗುರುತಿಸಿದರು. ಅಧರ್ಮಿಗಳಾದ ಧೃತರಾಷ್ಟ್ರನ ಮಕ್ಕಳು ಗುರುತಿಸಲಿಲ್ಲ. ಆದರೂ ಕೃಷ್ಣನು ಪ್ರತಿಸ್ಪರ್ಧಿಗಳ ಅಪೇಕ್ಷೆಯಂತೆ ಯುದ್ಧವನ್ನು ಪ್ರವೇಶಿಸುವುದಾಗಿ ಹೇಳಿದ. ದೇವರಾಗಿ ಅವನು ಯುದ್ಧ ಮಾಡುವುದಿಲ್ಲವೆಂದ. ಆದರೆ ಬಯಸಿದವರು ಕೃಷ್ಣನ ಸೈನ್ಯವನ್ನು ಬಳಸಿಕೊಳ್ಳಬಹುದು ಮತ್ತು ಪ್ರತಿಪಕ್ಷವು ಸ್ವತಃ ಕೃಷ್ಣನನ್ನೇ ಮಾರ್ಗದರ್ಶಕನಾಗಿ ಮತ್ತು ಸಹಾಯಕನಾಗಿ ಪಡೆಯಬಹುದು ಎಂದು ಹೇಳಿದ. ರಾಜಕೀಯ ಮುತ್ಸದ್ದಿಯಾದ ದುರ್ಯೋಧನನು ತಕ್ಷಣವೇ ಕೃಷ್ಣನ ಸೈನ್ಯವನ್ನು ಬಾಚಿಕೊಂಡ. ಸ್ವತಃ ಕೃಷ್ಣನನ್ನೇ ಪಡೆಯಲು ಪಾಂಡವರು ಅಷ್ಟೇ ಕಾತುರರಾಗಿದ್ದರು. ಹೀಗೆ ಕೃಷ್ಣನು ಅರ್ಜುನನ ಸಾರಥಿಯಾದ ಪುರಾಣ ಪ್ರಸಿದ್ಧನಾದ ಆ ಬಿಲ್ಲುಗಾರನ ರಥದ ಸಾರಥ್ಯವನ್ನು ವಹಿಸಿಕೊಂಡ. ಭಗವದ್ಗೀತೆಯು ಪ್ರಾರಂಭವಾಗುವುದು ಈ ಘಟ್ಟದಲ್ಲಿ. 2 ಸೈನ್ಯಗಳು ಯುದ್ಧ ಸನ್ನದ್ಧವಾಗಿ ನಿಂತಿವೆ. ಧೃತರಾಷ್ಟ್ರನು ತನ್ನ ಸಹಾಯಕನಾದ ಸಂಜಯನನ್ನು ಅವರೇನು ಮಾಡಿದರು ಎಂದು ಆತಂಕದಿಂದ ಕೇಳುತ್ತಿದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇದು ಯುದ್ಧದ ಹಿನ್ನೆಲೆ. ಹಾಗಾಗಿ ಈ ಭಗವದ್ಗೀತೆ ಹೇಳ್ತಕ್ಕಂಥದ್ದು ಮಹಾಭಾರತದ ಒಂದು ಘಟನೆಯಾಗಿ ಕಾಣಿಸಿಕೊಳ್ಳುತ್ತದೆ. ಸೊ ಅಲ್ಲಿ ವೇದವ್ಯಾಸರು ಮಹಾಭಾರತವನ್ನ ಸ್ತ್ರೀಯರು, ಶೂದ್ರರು, ಹೀಗೆ ವೈಶ್ಯರು, ಕೆಳವರ್ಗದವರಿಗಾಗಿ ಕೊಟ್ಟಿದ್ದಾರೆ. ಆದರೆ ಕಲಿಯುಗದಲ್ಲಿ ಎಲ್ಲರೂ ಕೂಡ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯಾರು ಕೂಡ ಒಳ್ಳೆಯ ಬ್ರಾಹ್ಮಣರಿಲ್ಲ, ಒಳ್ಳೆಯ ಕ್ಷತ್ರಿಯರಿಲ್ಲ, ಒಳ್ಳೆಯ ವೈಶ್ಯರಿಲ್ಲ, ಎಲ್ಲರೂ ಕೂಡ ಶೂದ್ರರಿಗಿಂತ ಕೆಳಗೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತದೆ. ಸೊ ಅದರಿಂದ ಈ ಮಹಾಭಾರತ ಪ್ರಾಚೀನ ಜಗತ್ತಿನ ಕಾವ್ಯ ಚರಿತ್ರೆ. ಸೊ ಅದನ್ನ ಈಗ 5000 ವರ್ಷಗಳ ಹಿಂದೆ ಶ್ರೀಕೃಷ್ಣ, ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ, ಅದು ಕೂಡ ಯುದ್ಧ ಪ್ರಾರಂಭವಾಗುವ ಅರ್ಧ ಗಂಟೆ ಮುಂಚೆ ಹೇಳಿದ್ದಾನೆ. ಯಾರಿಗೆ? ತನ್ನ ಗೆಳೆಯನು ಭಕ್ತನೂ ಆದ ಅರ್ಜುನನಿಗೆ. ಸೊ ಅರ್ಜುನ ಭಕ್ತನೊಂದೇ ಅಲ್ಲ, ಗೆಳೆಯನೂ ಆಗಿದ್ದ. ಸೊ ಹಾಗಾಗಿ ಅವನು ಈ ಗೀತೆಯ ರಹಸ್ಯವನ್ನು ಅವನಿಗೆ ಹೇಳಿದ್ದಾನೆ. ಅವನ ಮೂಲಕ ಈಗ ಕಲಿಯುಗದ ಅಂತ್ಯದಲ್ಲಿ, ದ್ವಾಪರ ಯುಗದ ಅಂತ್ಯದಲ್ಲಿ ಕಲಿಯುಗದ ಇನ್ನೇನು ಪ್ರಾರಂಭವಾಗಲಿದೆ. ಸೊ ಆವಾಗ ಹೇಳಿದ್ರಿಂದ ಕಲಿಯುಗದ ಜನರಿಗೆ ಬಹಳ ಇದು ಸೂಕ್ತವಾಗಿದೆ. ಸೊ ಅದರಿಂದ ಇದು ಅರ್ಜುನ ಮತ್ತು ಕೃಷ್ಣ ಇವರ ನಡುವೆ ಸಂವಾದ. ಭಗವಾನ್ ಶ್ರೀ ಕೃಷ್ಣ ದೇವೋತ್ತಮ ಪರಮಪುರುಷ ಮತ್ತು ಶುದ್ಧ ಭಕ್ತ ಅರ್ಜುನ ಭಗವಂತನೊಡನೆ ಮತ್ತು ಭಗವದ್ ಭಕ್ತನಾದ ಅರ್ಜುನನೊಡನೆ ನಡೀತಕ್ಕಂಥ ಸಂವಾದ. ಇದು ಧಾರ್ಮಿಕ ಸಂವಾದಗಳಲ್ಲಿ ಒಂದು ಅತ್ಯಂತ ಶ್ರೇಷ್ಠವಾದ ತಾತ್ವಿಕ ಹಾಗೂ ಧಾರ್ಮಿಕ ಸಂವಾದ. ಇದು ಯುದ್ಧ ಆಗೋಕ್ಕಿಂತ ಸ್ವಲ್ಪವೇ ಸಮಯದ ಮುಂಚೆ ಇದು ನಡೆಯಿತು. ಇದೊಂದು ಘೋರ ಯುದ್ಧ, ಕುಟುಂಬದಲ್ಲಿ ನಡೀತಕ್ಕಂಥ ಯುದ್ಧ. ಸೊ ಕುಟುಂಬದಲ್ಲಿ ಅಂದ್ರೆ ಭ್ರಾತೃಹತ್ಯೆ, ಅಣ್ಣ ತಮ್ಮಂದಿರಿದ್ದೇ ಇದು ಇರ್ತಕ್ಕಂತಹ ಯುದ್ಧ. ಸೊ ಯಾರ ನಡುವೆ ನಡೆಯಿತು? ಕೌರವರ ಮತ್ತು ಪಾಂಡವರ ನಡುವೆ ನಡೆಯಿತು. ಕೌರವರು ಅಂದ್ರೆ ಧೃತರಾಷ್ಟ್ರನ ಮಕ್ಕಳು, 100 ಜನ ಗಂಡು ಮಕ್ಕಳು, ಮತ್ತು ಪಾಂಡುವಿನ ಅವರ ಚಿಕ್ಕಪ್ಪ ಪಾಂಡುವಿನ ಮಕ್ಕಳಾದ ಪಾಂಡವರ ನಡುವೆ ನಡೆಯಿತು.
ಈಗ ಧೃತರಾಷ್ಟ್ರ ಮತ್ತು ಪಾಂಡು ಇವರಿಬ್ಬರು ಕುರುವಂಶಕ್ಕೆ ಸೇರಿದವರು. ಈ ಭರತ ಕುರುವಂಶ ಅಂದ್ರೆ ಭರತ ಮಹಾರಾಜ ಆಳಿದ ವಂಶ. ಸೊ ಅದಕ್ಕೆ ಮಹಾಭಾರತ ಅಂತ ಹೆಸರು ಬಂದಿರೋದೇ ಭರತ ಮಹಾರಾಜನಿಂದ. ಅಲ್ಲಿ ಏನಾಯ್ತು, ಅವನು ಧೃತರಾಷ್ಟ್ರ ಹುಟ್ಟು ಕುರುಡ ಆಗಿದ್ದ. ಸೊ ಹಾಗಾಗಿ ಅವನಿಗೆ ಸಿಂಹಾಸನ ಏರ್ಲಿಕ್ಕೆ ತೊಂದರೆ ಆಗಿತ್ತು. ಸೊ ಅದಕ್ಕಾಗಿ ಪಾಂಡವಿಗೆ ಮೊದಲು ಸಿಂಹಾಸನ ಪ್ರಾಪ್ತವಾಯಿತು. ಆದರೆ ಪಾಂಡು ಮಹಾರಾಜ ಏನಾಯ್ತು, ಚಿಕ್ಕ ವಯಸ್ಸಿನಲ್ಲಿ ಮರಣ ಹೊಂದಿದ್ದಾನೆ. ಸೊ ಹಾಗಾಗಿ ಅವನ 5 ಜನ ಮಕ್ಕಳು ಕುಂತಿದೇವಿ. ಸೊ ಅವರು ಚಿಕ್ಕ ಮಕ್ಕಳಿದ್ದಾಗಿನಿಂದ ಧೃತರಾಷ್ಟ್ರನ ಪೋಷಣೆಗೆ ಒಳಗಾಗಿದ್ರು. ಹಾಗಾಗಿ ಅಲ್ಲಿ ಧೃತರಾಷ್ಟ್ರನೇ ಅಲ್ಲಿ ಆಡಳಿತವನ್ನ ನಡೆಸಿ ಅರಸನಾದ ಆ ಒಂದು ಕುರುವಂಶಕ್ಕೆ. ಹಾಗಾಗಿ ಇಲ್ಲಿ ಧೃತರಾಷ್ಟ್ರನ ಮಕ್ಕಳು ಅಂದ್ರೆ ಕೌರವರು, ಪಾಂಡವನ ಮಕ್ಕಳು. ಪಾಂಡವರು ಒಂದೇ ರಾಜ ಕುಟುಂಬದಲ್ಲಿ ಒಂದೇ ಕುಟುಂಬದವರು. ಸೊ ಹಾಗಾಗಿ ಅವರಿಬ್ಬರಿಗೂ ಕೂಡ ಶಸ್ತ್ರವಿದ್ಯೆಯನ್ನು ಕಳಿಸಿದವರು ದ್ರೋಣಾಚಾರ್ಯರು. ಆಮೇಲೆ ಅವರ ಪಿತಾಮಹ, ಕುರುಕುಲ ಪಿತಾಮಹ ಭೀಷ್ಮ ಅವರಿಗೆ ಮಾರ್ಗದರ್ಶಕರಾಗಿದ್ದರು. ಸೊ ಹಾಗಾಗಿ ಇಲ್ಲಿ ಈ ಧೃತರಾಷ್ಟ್ರ ಅವನು ಹುಟ್ಟು ಕುರುಡಾಗಿರೋದ್ರಿಂದ ದುರ್ಯೋಧನ ಅವನೇ ರಾಜ್ಯವನ್ನು ಆಳ್ತಾ ಇದ್ದ. ಸೊ ಹಾಗಾಗಿ ಅವನಿಗೆ ಏನು ಚಿಕ್ಕಂದಿನಿಂದಲೂ ಪಾಂಡವರ ಮೇಲೆ ದ್ವೇಷ ಮತ್ತು ಅಸೂಯೆ ಇತ್ತು. ಸೊ ಹಾಗಾಗಿ ಧೃತರಾಷ್ಟ್ರನಿಗೆ ಏನಾಗಿತ್ತು, ಧೃತರಾಷ್ಟ್ರನದು ದುರ್ಬಲ ಮನಸ್ಸು, ಅವನು ತಮೋಗುಣದವನು. ಅವನಿಗೆ ತನ್ನ ಮಕ್ಕಳ ಮೇಲೆ ವ್ಯಾಮೋಹ. ಹಾಗಾಗಿ ಧೃತರಾಷ್ಟ್ರನಿಗೆ ಏನಿತ್ತು, ತನ್ನ ರಾಜ್ಯ ಕುರುವಂಶದ ರಾಜ್ಯ ಅದು ತನ್ನ ಮಕ್ಕಳಿಗೆ ಹೋಗ್ಬೇಕು, ಪಾಂಡುವಿನ ಮಕ್ಕಳು ಪಾಂಡವರಿಗೆ ಸಿಕ್ಬಾರದು, ಇದು ಅವನ ಅಪೇಕ್ಷೆ. ಆದ್ದರಿಂದ ಅವನು ಏನ್ ಮಾಡಿದ, ದುರ್ಯೋಧನ ತುಂಬಾ ಸಂಚು ಹೂಡಿದ್ದ. ಅದಕ್ಕೆ ಧೃತರಾಷ್ಟ್ರನ ಸಮ್ಮತಿ ಇದ್ದಿತ್ತು. ಏನಂತ ಮಾಡಿದವನು, ಪಾಂಡವರನ್ನು ಕೊಲ್ಲಲಿಕ್ಕೆ ಅನೇಕ ಸಂಚುಗಳನ್ನು ಮಾಡಿದ್ದಾರೆ. ಸೊ ಅದು ಎಲ್ಲರಿಗೂ ಗೊತ್ತಿದೆ. ಅವರು ಚಿಕ್ಕಪ್ಪ ವಿದುರ ಮತ್ತು ಬಂಧು ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷ ಅವರ ಎಚ್ಚರಿಕೆಯ ರಕ್ಷಣೆಯಿಂದ ಮಾತ್ರವೇ ಪಾಂಡವರು ತಮ್ಮನ್ನು ಕೊಲ್ಲುವ ಪ್ರಯತ್ನದಿಂದ ಪಾರಾದರು. ಕೊಲ್ಲುವ ಪ್ರಯತ್ನದಿಂದ ಪಾರಾಗ್ಲಿಕ್ಕೆ ಅವರಿಗೆ ರಕ್ಷಣೆ ಕೊಟ್ಟವನು ಶ್ರೀಕೃಷ್ಣ ಮತ್ತು ಚಿಕ್ಕಪ್ಪ ವಿದುರ. ಭಗವಂತ ಶ್ರೀಕೃಷ್ಣ ಭಗವದ್ಭಕ್ತ ಚಿಕ್ಕಪ್ಪ ವಿದುರ ಅವರು ಶ್ರೇಷ್ಠ ಭಕ್ತರು. ಸೊ ಹಾಗಾಗಿ ಭಗವಂತನ ಮತ್ತು ಭಕ್ತರ ರಕ್ಷಣೆಯಿಂದ ಅವರು ಕೊಲ್ಲುವ ಪ್ರಯತ್ನದಿಂದ ಪಾರಾದರು. ಹಾಗಾಗಿ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಸೊ ಅವನು ರಾಜಕುಮಾರನ ಪಾತ್ರ ವಹಿಸಿದ್ದ. ಸೊ ಹಾಗಾಗಿ ಪಾಂಡವರ ತಾಯಿ ಕುಂತಿದೇವಿ ಅವರಿಗೆ ಅವಳಿಗೆ ಕುಂತಿದೇವಿ ಹೆಸರು ಪೃಥೆ. ಸೊ ಅವರ ಸೋದರಳಿಯ, ಯಾಕಂದ್ರೆ ಕುಂತಿದೇವಿಯ ಅಣ್ಣ ವಸುದೇವನ ಮಗ ಶ್ರೀಕೃಷ್ಣ. ಸೊ ಹೀಗಾಗಿ ಅವನು ಪಾಂಡವರ ಕುಟುಂಬಕ್ಕೆ ಅವನು ನೆಂಟ ಶ್ರೀಕೃಷ್ಣ. ಮತ್ತು ಅವನು ಧರ್ಮೋದ್ಧಾರಕ. ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತ. ಧರ್ಮ ಭಗವಂತ ಹೇಳಿದ್ದು. ಹಾಗಾಗಿ ಶ್ರೀಕೃಷ್ಣ ಪಾಂಡುವಿನ ಧರ್ಮಿಷ್ಠ ಮಕ್ಕಳ ಪರವಾಗಿದ್ದ. ಸೊ ಆದರೆ ಪಾಂಡವರಿಗೂ ಕೌರವರಿಗೂ ವ್ಯತ್ಯಾಸ ಅಂದ್ರೆ ದುರ್ಯೋಧನ ತುಂಬಾ ಅವನು ಸ್ವಾರ್ಥಿ ಮತ್ತೆ ಅಸೂಯಾಪರ. ಅವನು ಒಂದು ರೀತಿಯ ಒರಟು ಸ್ವಭಾವದ ಮನುಷ್ಯ. ಆದರೆ ಪಾಂಡವರು ಹಾಗಿರ್ಲಿಲ್ಲ. ಪಾಂಡವರು ಎಲ್ಲರೂ ಕೂಡ ಧರ್ಮಿಷ್ಠರಾಗಿದ್ದರು. ಸೊ ಧರ್ಮಿಷ್ಠರಾಗಿದ್ದರಿಂದ ಕೃಷ್ಣ ಅವರನ್ನ ಕಾಪಾಡಿದ್ದಾನೆ. ಹಾಗಾಗಿ ಭಗವಂತ ತನ್ನ ಕರುಣೆಯಿಂದ ಭಕ್ತರನ್ನು ಕಾಪಾಡ್ತಾನೆ. ಇದನ್ನು ಈ ಒಂದು ಪಾಂಡವರ ಒಂದು ಸಂಗತಿಗಳನ್ನ ನಾವು ನೋಡಿದಾಗ ಅವಾಗ ಅರ್ಥ ಆಗುತ್ತೆ ನಮಗೆ, ಭಗವಂತ ಹೇಗೆ ತನ್ನ ಶುದ್ಧ ಭಕ್ತರನ್ನು ಕಾಪಾಡ್ತಾನೆ ಅಂತ. ಆಮೇಲೆ ದುರ್ಯೋಧನ ಬಹಳ ಚಾಣಾಕ್ಷ, ರಾಜಕೀಯ ಮುತ್ಸದ್ದಿ. ಅವನೇನ್ ಮಾಡಿದ್ದಾನೆ, ಪಾಂಡವರಿಗೆ ದ್ಯೂತಕ್ಕೆ ಆಹ್ವಾನ ನೀಡಿದ್ದಾನೆ. ಆ ದ್ಯೂತ ಮೋಸದ ದ್ಯೂತ. ಸೊ ಹಾಗಾಗಿ ಈ ಒಂದು ದ್ಯೂತದ ಪ್ರಕಾರ ದುರ್ಯೋಧನನು ಮತ್ತು ಅವನ ತಮ್ಮಂದಿರು ಪಾಂಡವರ ಹೆಂಡತಿ ಪತಿವ್ರತೆಯಾದ ದ್ರೌಪದಿಯನ್ನು ವಾಶ ಮಾಡಿಕೊಂಡರು. ದ್ಯೂತದಿಂದ ಪತಿವ್ರತೆ ದ್ರೌಪದಿ ಕೌರವರ ವಶವಾಗಿ ಬಿಟ್ಟಳು. ಆಮೇಲೆ ಅವಳನ್ನು ಅಪಮಾನ ಮಾಡಲೆಂದು
ರಾಜರುಗಳು ತುಂಬಿದ ಸಭೆಯಲ್ಲಿ ಅವಳ ವಸ್ತ್ರಾಪರಣ ಪ್ರಯತ್ನ ನಡೆಯಿತು. ಸೊ ಆದರೆ ಭಗವಂತ ಕೃಷ್ಣನ ಮೇಲೆ ಅವಳು ವಿಶ್ವಾಸ ಇಟ್ಟಿದ್ಲು. ಅದರಿಂದ ಅವಳು ಭಗವಂತನನ್ನು ಕೂಗಿದಾಗ ಕೃಷ್ಣನ ಆ ದೈವಿ ಹಸ್ತಕ್ಷೇಪ ಅವಳನ್ನು ಉಳಿಸಿತು. ಅದರಿಂದ ನಾವೇನ್ ತಿಳ್ಕೊಳ್ಬೇಕು, ರಕ್ಷಣೆ ಮಾಡ್ತಕ್ಕಂಥವನು ಭಗವಂತ ಒಬ್ಬರೇ, ಬೇರೆ ಯಾರು ರಕ್ಷಣೆ ಮಾಡೋದಿಲ್ಲ. ಭಗವಂತ ರಕ್ಷಣೆ ಮಾಡಿದ್ರೆ ಮಾತ್ರ ಮನುಷ್ಯ ಉಳ್ಕೊಳ್ಬಹುದು. ಯಾವುದೇ ಜೀವಿಗಳು, ಯಾವುದೇ ಒಂದು ವಸ್ತು ಭಗವಂತನಿಂದ ರಕ್ಷಣೆ ಪಡೆದಾಗ ಮಾತ್ರ ಅದು ಸರಿಯಾದ ರಕ್ಷಣೆಯನ್ನು ಪಡ್ಕೊಂಡಿರುತ್ತೆ. ಇಲ್ಲಿ ರಕ್ಷಣೆ, ದ್ರೌಪದಿಗೆ ರಕ್ಷಣೆ ಕೊಟ್ಟವನು ಶ್ರೀಕೃಷ್ಣ. ಆದರೆ ಮೋಸದ ಜೂಜಾಟ, ಅದರ ಜೂಜಾಟವೇ ಮೋಸ. ಸೊ ಹಾಗಾಗಿ ಪಾಂಡವರು ಅಲ್ಲಿ ರಾಜ್ಯದಿಂದ ವಂಚಿತರಾದರು. ರಾಜ್ಯದಿಂದ ವಂಚಿತರಾಗಬೇಕು ಅಂತಲೇ ಅದನ್ನ ದ್ಯೂತಕ್ಕೆ ಕರೆದಿರೋದು. ಹಾಗಾಗಿ ಅದರಲ್ಲಿ ಏನಾಯಿತು, 13 ವರ್ಷಗಳ ಕಾಲ ರಾಜಭ್ರಷ್ಟರಾಗಿ ಹೊರಗೆ ಹೋಗಬೇಕಾಯಿತು. ಆಮೇಲೆ ದೇಶಾಂತರ ಹೋಗಿ 13 ವರ್ಷ ಕಾಲ ಕಳೆದ್ರು. ಅದರಲ್ಲಿ 1 ವರ್ಷ ಅಜ್ಞಾತವಾಸ. ಅದನ್ನೆಲ್ಲ ಕಾಲ ಕಳೆದುಕೊಂಡು ಅವರು ಪಾಂಡವರು ಹಿಂತಿರುಗಿ ಬಂದರು. ಹಿಂತಿರುಗಿ ಬಂದಾಗ ತಮ್ಮ ರಾಜ್ಯವನ್ನು ತಮಗೆ ಕೊಡಿ ನ್ಯಾಯಸಮ್ಮತವಾಗಿ ಅಂತ ದುರ್ಯೋಧನ ಹತ್ರ ಅವರು ಪ್ರಾರ್ಥನೆ ಮಾಡಿದ್ರು. ಆದರೆ ದುರ್ಯೋಧನ ಸಾಮಾನ್ಯ ಮನುಷ್ಯನೇ, ಅವನು ಹೊರಟು ಮತ್ತು ಅವನು ಈ ಪಾಂಡವರ ಕಂಡ್ರೆ ಚಿಕ್ಕಂದ್ರಿಂದಲೂ ಅವನಿಗೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಅವನೇನ್ ಮಾಡಿದ, ರಾಜಕುಮಾರರಿಗೆ ಸಾರ್ವಜನಿಕ ಆಡಳಿತದಲ್ಲಿ ಸೇವೆ ಸಲ್ಲಿಸಲು ಕರ್ತವ್ಯಬದ್ಧರಾಗಿದ್ದ ಪಾಂಡವರು 5 ಗ್ರಾಮವನ್ನು ಕೇಳ್ತಾರೆ ಅವನ ಹತ್ರ. ಆಯ್ತು, ನಿನಗೆ ರಾಜ್ಯ, ಅರ್ಧ ರಾಜ್ಯ ಎಲ್ಲ ಕೊಡ್ಲಿಕ್ಕಾಗಲ್ಲ, ನಮಗೆ 5 ಗ್ರಾಮಗಳನ್ನಾದ್ರೂ ಕೂಡ ನಾವು ಅದನ್ನ ಆಳ್ತೇವೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಕ್ಷತ್ರಿಯರಿಗೆ ಅಲ್ಲಿ ಬೇಕಾಗಿರೋದು ಆ ಒಂದು ಆಡಳಿತ, ಸಾರ್ವಜನಿಕ ಆಡಳಿತ ಅವರದ್ದು ಕೆಲಸ. ಅದಿಲ್ಲದೆ ಅವರಿಗೆ ಜೀವನ ಇಲ್ಲ. ದುರ್ಯೋಧನನು ಅವಾಗ ಅಹಂಕಾರ ಪಟ್ಕೊಂಡು ಏನ್ ಹೇಳ್ತಾನೆ, 1 ಸೂಜಿ ಮನೆಯಷ್ಟು ಕೂಡ ನೆಲವನ್ನು ತಾನು ಪಾಂಡವರಿಗೆ ಕೊಡೋದಿಲ್ಲ ಅಂತ ಹೇಳ್ತಾನೆ. ಇಷ್ಟೆಲ್ಲಾ ಕಷ್ಟಗಳನ್ನ ಕಂಡ್ರು ಕೂಡ ಪಾಂಡವರು ತುಂಬಾ ಸಹನಶೀಲರು. ಯಾಕೆಂದ್ರೆ ಪಾಂಡವರು ಶುದ್ಧ ಭಕ್ತರು. ಸೊ ಸಹನಶೀಲತೆ, ಟಾಲರೆನ್ಸ್, ಇದು ತುಂಬಾ ಭಕ್ತನ ಗುಣ. ಸೊ ಅದರಿಂದ ಅವರು ವಿಚಲಿತರಾಗ್ಲಿಲ್ಲ. ಭಕ್ತರು ಯಾವಾಗಲೂ ಎಂತಹ ಕಷ್ಟ ಬಂದರೂ ಅವರು ವಿಚಲಿತರಾಗೋದಿಲ್ಲ. ಸುಖ ಬಂದರೂ ಕೂಡ ಅವರು ಉಬ್ಬಿ ಹೋಗುವುದಿಲ್ಲ. ಇದು ಭಕ್ತರ ಗುಣ. ಹಾಗೆ ಪಾಂಡವರು ಶುದ್ಧ ಭಕ್ತರಾಗಿದ್ದರಿಂದ ಅವರು ವಿಚಲಿತರಾಗಲಿಲ್ಲ. ಅವರು ಸಹನಶೀಲರಾಗಿದ್ದರು. ಈಗ ಈ ರೀತಿಯಾದ ಒಂದು ಸಂದರ್ಭ ಬಂದಾಗ ಸ್ವತಃ ಕೃಷ್ಣನೇ ದೂತನಾಗಿ ಪಾಂಡವರ ಅವ್ರ ಹತ್ರ ಪ್ರಾರ್ಥನೆ ಮಾಡಿ ಧೃತರಾಷ್ಟ್ರನ ಆಸ್ಥಾನಕ್ಕೆ ಹೋದ ಶ್ರೀಕೃಷ್ಣ. ಭಗವಂತ ತನ್ನ ಭಕ್ತರ ಸಲುವಾಗಿ ಅವನು ಎಂತಹ ಕೆಲಸ ಮಾಡಲು ಕೂಡ ಸಿದ್ಧ. ಇಲ್ಲಿ ತನ್ನ ಶುದ್ಧ ಭಕ್ತರ ಸಲುವಾಗಿ ಅವನು ಆ ಪಾಂಡವರ ಸಲುವಾಗಿ ಕೃಷ್ಣ ದೂತನಾಗಿ ಕಳಕಳಿಯಿಂದ ಧೃತರಾಷ್ಟ್ರನ ಆಸ್ಥಾನಕ್ಕೆ ಹೋದನು. ಆ ಭಗವಂತ ಶ್ರೀಕೃಷ್ಣನ ಆ ಕಳಕಳಿಯ ಮಾತುಗಳು ತಿರಸ್ಕೃತವಾಯಿತು. ಆಗ ಯುದ್ಧ ನಿಶ್ಚಯವಾಯಿತು. ಯುದ್ಧ ಆಗ್ಲಿಕ್ಕೆ ಎಲ್ಲ ಕಾರಣಗಳು. ಇದೆಲ್ಲ ಧೃತರಾಷ್ಟ್ರನ ಆ ಒಂದು ತನ್ನ ಮಕ್ಕಳೇ ಆ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಆಗಬೇಕು, ಪಾಂಡವಿನ ಮಕ್ಕಳಿಗೆ ರಾಜ್ಯ ಸಿಕ್ಬಾರ್ದು. ಇದು ಈ ರೀತಿ ಇರುವಾಗ ಧೃತರಾಷ್ಟ್ರನ ಹತ್ರ ಭಗವಾನ್ ಶ್ರೀಕೃಷ್ಣನೇ ಶಾಂತಿಗಾಗಿ ಅವರು ದೂತರಾಗಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿದ್ರು ಕೂಡ ಅವರು ತಿರಸ್ಕಾರ ಮಾಡಿದರು. ಸೊ ಹಾಗಾಗಿ ಆಗ ಯುದ್ಧ ಅನಿವಾರ್ಯವಾಯಿತು, ನಿಶ್ಚಯವಾಯಿತು. ಇಲ್ಲಿ ಪಾಂಡವರು ಹೇಗೆ ಅಂದ್ರೆ ಅವರು ತುಂಬಾ ನೈತಿಕತೆಯಲ್ಲಿ ಮುಂದುವರೆದವರು. ಅವರಿಗೆ ಗೊತ್ತಿತ್ತು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಅವರಿಗೆ ಗೊತ್ತಿತ್ತು. ಆದರೂ ಕೃಷ್ಣ ಅಂದ್ರೆ ಏನು ಅಂತಂದ್ರೆ ಅಲ್ಲಿ ಯುದ್ಧದಲ್ಲಿ ಮೊದಲೇ ಹೇಳಿದ್ದ, ನಾನು ಯುದ್ಧದಲ್ಲಿ ಯುದ್ಧ ಮಾಡೋದಿಲ್ಲ, ಅದೇ ಆಯುಧ ಎತ್ತೋದಿಲ್ಲ, ಆದರೆ ತಾನು ಯುದ್ಧದಲ್ಲಿ ತನ್ನ ಸೈನ್ಯವನ್ನು ಬಳಸ್ಕೊಳ್ಳಿ, ಇಲ್ಲ ತಾನೇ ಮಾರ್ಗದರ್ಶಕನಾಗಿ ಇರ್ತೇನೆ, ಎರಡರೊಳಗೆ ಒಂದು ಆರಿಸ್ಕೊಳ್ಳಿ ಅಂತಂದ್ರು. ಇದು ಶ್ರೀಕೃಷ್ಣನ ಸೈನ್ಯ, ಅದು ನಾರಾಯಣಿ ಸೈನ್ಯ. ಸೊ ಹಾಗಾಗಿ ಇಲ್ಲಿ ಅವಾಗ ಅವ್ರ ಹತ್ರ ಹೋಗಿದ್ರು ಧೃತರಾಷ್ಟ್ರನ ಹತ್ರ, ಶ್ರೀಕೃಷ್ಣ ಕೃಷ್ಣನ ಹತ್ರ ಅರ್ಜುನ ಮತ್ತು ದುರ್ಯೋಧನ ಇಬ್ರು ಹೋಗಿದ್ರು.
ಆವಾಗ ದುರ್ಯೋಧನ ಸಹಾಯ ಬಯಸಿದ್ದ, ಅರ್ಜುನನು ಸಹಾಯ ಬಯಸಿದ್ದ. ಆದ್ರೆ ಅರ್ಜುನನಿಗೆ ಮೊದಲನೇ ಅವಕಾಶ ಸಿಕ್ತು. ಆವಾಗ ಅರ್ಜುನ ಕೃಷ್ಣನನ್ನೇ ನಾನು ಪಡ್ಕೊಳ್ತೇನೆ ಮಾರ್ಗದರ್ಶನಕ್ಕೆ, ನನಗೆ ಕೃಷ್ಣನ ಸೈನ್ಯ ಬೇಡ ಅಂತ ಅಂದ್ರು. ಯಾಕಂದ್ರೆ ಆ ಒಂದು ಭಕ್ತರಾದವರು ಯಾವಾಗಲೂ ಭಗವಂತನ ಮಾರ್ಗದರ್ಶನಕ್ಕಾಗಿ ಅವರು ಕಾಯ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಶ್ರೀಕೃಷ್ಣನೇ ಅರ್ಜುನನಿಗೆ, ಆ ಪಾಂಡವರಿಗೆ ಮಾರ್ಗದರ್ಶಕರಾದರು, ಅರ್ಜುನನ ಸಾರಥಿಯಾದ. ಹೀಗೆ ಆಮೇಲೆ ದುರ್ಯೋಧನ ತುಂಬಾ ರಾಜಕೀಯ ಚತುರ. ಸೊ ಅವರು ಎಲ್ಲ ವಿಚಾರ ಮಾಡಿ, ಐಹಿಕದ ನೆಲೆಯಲ್ಲಿ ವಿಚಾರ ಮಾಡಿ, ತನಗೆ ಗೆಲ್ಲಲಿಕ್ಕೆ ಸೈನ್ಯ ಬೇಕು ಈ ರೀತಿಯಾಗಿ ವಿಚಾರ ಮಾಡಿ ತಕ್ಷಣವೇ ಕೃಷ್ಣನ ಸೈನ್ಯವನ್ನು ಬಾಚಿಕೊಂಡ. ಎಷ್ಟು ದುರಾಶೆಯನ್ನು ಬಾಚಿಕೊಂಡ ಹೇಳ್ತಕ್ಕಂಥದ್ದು ಅಂದ್ರೆ ತುಂಬಾ ದುರಾಶೆಯಿಂದ ಅವನು ಕೃಷ್ಣನ ಸೈನ್ಯವನ್ನು ಪಡ್ಕೊಂಡ. ಸ್ವತಃ ಕೃಷ್ಣನನ್ನೇ ಪಡೀಲಿಕ್ಕೆ ಪಾಂಡವರು ಕಾತುರರಾಗಿದ್ರು. ಪಾಂಡವರು ಶುದ್ಧ ಭಕ್ತರು, ಸೊ ಆದ್ದರಿಂದ ಅವರು ಕಾತರರಾಗಿದ್ದರು. ಹೀಗೆ ಅರ್ಜುನನ ಸಾರಥಿಯಾದ ಕೃಷ್ಣ. ಸೊ ಹಾಗಾಗಿ ಪುರಾಣ ಪ್ರಸಿದ್ಧನಾದ ಆ ಬಿಲ್ಲುಗಾರನ ರಥದ ಸಾರಥ್ಯವನ್ನು ವಹಿಸಿಕೊಂಡ ಅರ್ಜುನ ದೊಡ್ಡ ಯೋಧ. ಅವನು ಅಂತೂ ಪುರಾಣದಲ್ಲಿ ತುಂಬಾ ಪ್ರಸಿದ್ಧನಾದವನು ಅರ್ಜುನ. ಆ ಬಿಲ್ಲುಗಾರ ಅರ್ಜುನ, ಅವನ ರಥದ ಸಾರಥ್ಯವನ್ನು ಭಗವಂತ ಶ್ರೀಕೃಷ್ಣ ಅಲ್ಲಿ ವಹಿಸಿಕೊಂಡ. ಭಗವದ್ಗೀತೆ ಈ ರೀತಿ ಈ ಒಂದು ಘಟ್ಟದಲ್ಲಿ ಅದು ಪ್ರಾರಂಭವಾಗ್ತಾ ಇದೆ. ಅದು ಹೇಗೆ ಅಂದ್ರೆ, ಎರಡೂ ಸೈನ್ಯಗಳು ಯುದ್ಧ ಸನ್ನದ್ಧರಾಗಿ ನಿಂತಿವೆ, ಎದುರ ಬದರ ನಿಂತಿದ್ದಾರೆ. ಆಗ ಧೃತರಾಷ್ಟ್ರ ತನ್ನ ಸಹಾಯಕನಾದ ಸಂಜಯನನ್ನು ಅವರೇನು ಮಾಡಿದರು ಎಂದು ಆತಂಕದಿಂದ ಕೇಳುತ್ತಾರೆ. ಇಲ್ಲಿಂದ ಭಗವದ್ಗೀತೆ ಪ್ರಾರಂಭವಾಗುತ್ತದೆ. ಮಾತಾಜಿ, ಆ ಬಿಲ್ಲುಗಾರ ಅಂದ್ರೆ ಎಂತ? ಅರ್ಜುನ. ಆ ಪುರಾಣ ಪ್ರಸಿದ್ಧ ಆ ಬಿಲ್ಲುಗಾರನ ಅಂತಂತೆ ಅಂದ್ರೆ ಅಂದ್ರೆ ಎಂತ ಅಲ್ಲಿ? ಅಲ್ಲಿ ಅಂದ್ರೆ ಅದೇ, ಅಲ್ಲಿ ಅಂದ್ರೆ ಅರ್ಜುನ. ಅಲ್ಲಿ ಅದು ಬಿಲ್ಲುಗಾರ ಅರ್ಜುನ ಅಂತ ಗೊತ್ತಾಯ್ತಲ್ಲಿ. ಅಂತ ಆದ್ರೆ ಏನಿಲ್ಲ, ಅದನ್ನ ಅವರು ಸಂಬೋಧನೆ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಹರೇ ಕೃಷ್ಣ. ಅಧ್ಯಾಯ 1, ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ಧೃತರಾಷ್ಟ್ರ ಉವಾಚ, ಧೃತರಾಷ್ಟ್ರ ರಾಜನು ಹೇಳಿದನು, ಧರ್ಮಕ್ಷೇತ್ರೇ ಯಾತ್ರಾ ಸ್ಥಳವಾದ ಕುರುಕ್ಷೇತ್ರವೆಂಬ ಸ್ಥಳದಲ್ಲಿ ಸಮವೇತಾಹ ಸೇರಿದ, ಯುಯುತ್ಸವ ಯುದ್ಧ ಮಾಡಲು ಅಪೇಕ್ಷಿಸುವವರಾದ, ಮಾಮಕಾಹ ನನ್ನ ಪಕ್ಷದವರು ಪುತ್ರರು, ಪಾಂಡವಾಹ ಪಾಂಡುಪುತ್ರರು, ಚ ಮತ್ತು ಏವ ಖಂಡಿತವಾಗಿ, ಕಿಂ ಏನನ್ನು ಅಕುರ್ವತ ಮಾಡಿದರು, ಸಂಜಯ ಸಂಜಯನೇ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದಕಿ ಜೈ. ಧೃತರಾಷ್ಟ್ರನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ಹರೇ ಕೃಷ್ಣ. ಭಾವಾರ್ಥ ಯಾರು? ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಯಾರು? ರೇಖಾನ? ಓದ್ಲಿ. ಓದಿ ಮಾತಾಜಿ. ಭಾವಾರ್ಥ. ಗೀತಾ ಮಹಾತ್ಮ್ಯದಲ್ಲಿ ಸಂಗ್ರಹವಾಗಿ ಹೇಳಿದ ಮತ್ತು ಬಹುಜನರು ಓದುವ ಧರ್ಮಶಾಸ್ತ್ರ ಭಗವದ್ಗೀತೆ ಕೃಷ್ಣನ ಭಕ್ತರೊಬ್ಬರ ಸಹಾಯವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದಿ ಸ್ವಪ್ರೇರಿತ ವ್ಯಾಖ್ಯಾನಗಳಿಲ್ಲದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಗೀತಾ ಮಹಾತ್ಮ್ಯದಲ್ಲಿ ಹೇಳಿದೆ. ಅರ್ಜುನನು ಭಗವದ್ಗೀತೆಯನ್ನು ಕೃಷ್ಣನಿಂದಲೇ ನೇರವಾಗಿ ಕೇಳಿ ತಾನೇ ಉಪದೇಶವನ್ನು ಅರ್ಥ ಮಾಡಿಕೊಂಡ
ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಗೆ ಇದೇ ಉದಾಹರಣೆ. ಇದು ಗೀತೆಯಲ್ಲೇ ಇದೆ. ಈ ಗುರು ಶಿಷ್ಯ ಪರಂಪರೆಯಲ್ಲಿ ಸ್ವಪ್ರೇರಿತ ವ್ಯಾಖ್ಯಾನವಿಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಭಾಗ್ಯಶಾಲಿಯು ಎಲ್ಲಾ ವೇದಗಳ ಜ್ಞಾನದ ಅಧ್ಯಯನವನ್ನು ಜಗತ್ತಿನ ಎಲ್ಲಾ ಧರ್ಮ ಗ್ರಂಥಗಳ ಅಧ್ಯಯನವನ್ನು ಮೀರುತ್ತದೆ. ಇತರ ಧರ್ಮ ಗ್ರಂಥಗಳಲ್ಲಿ ಇರುವುದೆಲ್ಲವೂ ಓದುಗನಿಗೆ ಭಗವದ್ಗೀತೆಯಲ್ಲಿ ದೊರೆಯುತ್ತದೆ. ಜೊತೆಗೆ ಬೇರೆಲ್ಲೂ ದೊರೆಯದಿರುವುದು ಇಲ್ಲಿದೆ. ಇದು ಗೀತೆಯ ವಿಶಿಷ್ಟ ಸಾಧನೆ. ಇದು ಪರಿಪೂರ್ಣವಾದ ಧರ್ಮಶಾಸ್ತ್ರ, ಏಕೆಂದರೆ ಇದು ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ನೇರವಾದ ಮಾತು. ಮಹಾಭಾರತದಲ್ಲಿ ವರ್ಣಿಸಿರುವಂತೆ ಧೃತರಾಷ್ಟ್ರನು ಸಂಜಯನು ಚರ್ಚಿಸಿದ ವಿಷಯಗಳು ಈ ಸಿದ್ಧಾಂತದ ಮೂಲ ತತ್ವ. ಈ ಸಿದ್ಧಾಂತವು ಕುರುಕ್ಷೇತ್ರದ ರಣಭೂಮಿಯಲ್ಲಿ ರೂಪಿತವಾಯಿತು ಎಂದು ತಿಳಿಯಲಾಗಿದೆ. ವೇದ ಯುಗದಷ್ಟು ನೆನಪಿಗೆ ಮೀರಿದ ಪ್ರಾಚೀನ ಕಾಲದಿಂದ ಕುರುಕ್ಷೇತ್ರವು ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ. ಶ್ರೀಕೃಷ್ಣನೇ ಭೂಮಿಯ ಮೇಲಿದ್ದಾಗ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಇದನ್ನು ಹೇಳಿದ. ಧರ್ಮಕ್ಷೇತ್ರೆ, ಧಾರ್ಮಿಕ ವಿಧಿಗಳು ನಡೆಯುವ ಕ್ಷೇತ್ರ ಎನ್ನುವ ಶಬ್ದ ಮಹತ್ವದ್ದು. ಏಕೆಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ದೇವೋತ್ತಮ ಪರಮಪುರುಷನೇ ಅರ್ಜುನನ ಪಕ್ಷದಲ್ಲಿದ್ದ. ಕೌರವರ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಟ್ಟಕಡೆಗೆ ವಿಜಯವನ್ನು ಸಂಪಾದಿಸುತ್ತಾರೆಯೇ ಎನ್ನುವುದರಲ್ಲಿ ತೀವ್ರ ಸಂದೇಹವಿತ್ತು. ಅವನು ಸಂದೇಹಗ್ರಸ್ತನಾಗಿ ತನ್ನ ಸಹಾಯಕ ಸಂಜಯನನ್ನು ಅವರು ಏನು ಮಾಡಿದರು ಎಂದು ಪ್ರಶ್ನಿಸಿದ. ತನ್ನ ಮಕ್ಕಳು ತಮ್ಮ ಪಾಂಡುವಿನ ಮಕ್ಕಳು ಘನಘೋರ ಸಮರಕ್ಕಾಗಿ ಕುರುಕ್ಷೇತ್ರ ರಣಭೂಮಿಯಲ್ಲಿ ನೆರೆದಿದ್ದರು ಎಂದು ಅವನಿಗೆ ಖಚಿತವಾಗಿ ತಿಳಿದಿತ್ತು. ಆದರೂ ಅವನ ಪ್ರಶ್ನೆ ಮಹತ್ವದ್ದು. ಅಣ್ಣ ತಮ್ಮಂದಿರ ಮಕ್ಕಳ ನಡುವೆ ರಾಜಿಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಅವನು ರಣರಂಗದಲ್ಲಿ ತನ್ನ ಮಕ್ಕಳ ಅದೃಷ್ಟದ ಬಗ್ಗೆ ಖಚಿತವಾಗಿ ತಿಳಿಯಲು ಬಯಸಿದ್ದ. ವೇದಗಳಲ್ಲಿ ಕುರುಕ್ಷೇತ್ರವನ್ನು ಪವಿತ್ರ ಪೂಜಾ ಸ್ಥಳ, ಸ್ವರ್ಗದ ನಿವಾಸಿಗಳಿಗೂ ಪೂಜಾ ಸ್ಥಳ ಎಂದು ಹೆಸರಿಸಿದೆ. ಇಂತಹ ಸ್ಥಳವನ್ನು ಯುದ್ಧಕ್ಕಾಗಿ ಆರಿಸುವುದರಿಂದ ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಪ್ರಭಾವವನ್ನು ಬೀರುವುದೋ ಎಂದು ಧೃತರಾಷ್ಟ್ರನಿಗೆ ಬಹಳ ಭಯವಿತ್ತು. ಅರ್ಜುನನು ಪಾಂಡುವಿನ ಇತರ ಮಕ್ಕಳು ಸ್ವಭಾವತಃ ಧರ್ಮಿಷ್ಠರಾದುದರಿಂದ ಪವಿತ್ರ ಕ್ಷೇತ್ರದ ಪ್ರಭಾವವು ಪ್ರಬಲವಾಗಿ ಅವರ ಪರವಾಗಿರುತ್ತದೆ ಎಂದು ಆತನಿಗೆ ತಿಳಿದಿತ್ತು. ಸಂಜಯನು ವ್ಯಾಸರ ಶಿಷ್ಯ. ಅವರ ಕೃಪೆಯಿಂದ ಆತನು ಧೃತರಾಷ್ಟ್ರನ ಮಂದಿರದಲ್ಲಿದ್ದಂತೆಯೇ ಕುರುಕ್ಷೇತ್ರ ಯುದ್ಧವನ್ನು ಕಾಣಲು ಸಮರ್ಥನಾದ. ಆದುದರಿಂದ ಧೃತರಾಷ್ಟ್ರನು ಯುದ್ಧ ಭೂಮಿಯಲ್ಲಿ ಏನಾಗುತ್ತಿದೆ ಎಂದು ಕೇಳಿದ. ಪಾಂಡವರು ಧೃತರಾಷ್ಟ್ರನ ಮಕ್ಕಳು ಒಂದೇ ಕುಟುಂಬದವರು. ಧೃತರಾಷ್ಟ್ರನ ಆಂತರ್ಯವು ಇಲ್ಲಿ ಬಯಲಾಗುತ್ತದೆ. ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳನ್ನು ಕುರುವಂಶದವರೆಂದು ಹೆಸರಿಸಿ ಪಾಂಡವರನ್ನು ಕುಟುಂಬದ ಪಿತ್ರಾರ್ಜಿತದಿಂದ ದೂರವಿರಿಸಿದ. ಪಾಂಡುವಿನ ಮಕ್ಕಳ ವಿಷಯದಲ್ಲಿ ಧೃತರಾಷ್ಟ್ರನ ಖಚಿತವಾದ ನಿಲುವನ್ನು ಇದರಿಂದ ತಿಳಿಯಬಹುದು. ಧರ್ಮದ ಜನಕನೆನಿಸಿರುವ ಶ್ರೀಕೃಷ್ಣನೇ ಉಪಸ್ಥಿತನಾಗಿದ್ದ ಕುರುಕ್ಷೇತ್ರ ಒಂದು ಧರ್ಮಕ್ಷೇತ್ರವಾಗಿತ್ತು. ಅಲ್ಲಿ ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸೆಯುವ ಹಾಗೆ ದುರ್ಯೋಧನನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭುವು ಕಿತ್ತೆಸೆಯುತ್ತಾನೆ. ಅಲ್ಲದೆ ಯುಧಿಷ್ಠಿರನಂತಹ ನಾಯಕರನ್ನುಳ್ಳ ಧರ್ಮಿಷ್ಠರನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡುತ್ತಾನೆ. ಈ ನಿರೀಕ್ಷೆ ಪ್ರಸ್ತುತ ವಿಷಯಗಳ ಆರಂಭದಿಂದಲೇ ಇದೆ. ಐತಿಹಾಸಿಕ ಮತ್ತು ವೈದಿಕ ಪ್ರಾಮುಖ್ಯದ ಜೊತೆಗೆ ಧರ್ಮಕ್ಷೇತ್ರ, ಕುರುಕ್ಷೇತ್ರ ಎಂಬ ಶಬ್ದಗಳಿಗೆ ಈ ಮಹತ್ವವೂ ಇದೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಭಗವದ್ಗೀತೆ ಪ್ರಾರಂಭವಾಗುವುದು ಧೃತರಾಷ್ಟ್ರನ ಪ್ರಶ್ನೆಯಿಂದ. ಇಲ್ಲಿಡೀ ಭಗವದ್ಗೀತೆಯಲ್ಲಿ ಧೃತರಾಷ್ಟ್ರ ಆಡಿದ ಮಾತು ಇದೊಂದೇ. ಧೃತರಾಷ್ಟ್ರನ ಪ್ರಶ್ನೆ ಕೇಳಿದ್ರಿಂದ ಶ್ರೀಮದ್ ಭಗವದ್ಗೀತಾ ಪ್ರಾರಂಭವಾಯಿತು. ಇಲ್ಲಿ ಶ್ರೀಲ ಪ್ರಭುಪಾದರ ಭಾವಾರ್ಥದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇದು ಭಗವದ್ಗೀತೆಯನ್ನ ನಾವು ಹೇಗೆ ಜ್ಞಾನ ಪಡ್ಕೊಳ್ಬೇಕು, ಹೇಗೆ ಓದ್ಬೇಕು, ಯಾರಿಂದ ನಾವು ಕಲ್ತ್ಕೊಳ್ಬೇಕು ಭಗವದ್ಗೀತೆಯನ್ನ. ಅವರು ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಕೃಷ್ಣ ಭಕ್ತರ ಸಹಾಯದಿಂದ ಇದನ್ನು ಓದ್ಬೇಕು, ಇದನ್ನ ಸೂಕ್ಷ್ಮವಾಗಿ ಓದ್ಬೇಕು, ಅಧ್ಯಯನ ಮಾಡಬೇಕು, ಆಮೇಲೆ ಪರಿಶೀಲನೆ ಮಾಡ್ತಾ ಇದನ್ನು ಓದಬೇಕು.
ಇದಕ್ಕೆ ಯಾವುದು ಕೂಡ ಸ್ವಂತ ವ್ಯಾಖ್ಯಾನವನ್ನ ನಾವು ಮಾಡಬಾರ್ದು. ಸೊ ಹಾಗಾಗಿ ಇದು ಯಾರಿಂದ ಕೇಳಬೇಕು ಭಗವದ್ಗೀತೆಯನ್ನ? ಅರ್ಜುನ ಅವನಿಗೆ ಸ್ವತಃ ಕೃಷ್ಣನೇ ಹೇಳಿದ. ಹಾಗಾದ್ರೆ ನಮಗೆ ನಾವು ಯಾರಿಂದ ಕೇಳಬೇಕು? ಗುರು ಶಿಷ್ಯ ಪರಂಪರೆಯಲ್ಲಿ ಬಂದ ಪ್ರತಿನಿಧಿಗಳಿಂದ ನಾವು ಕೇಳಬೇಕು. ಕೇಳಿ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಇದರ ಫಲ ಏನು? ಭಗವದ್ಗೀತೆಯನ್ನು ನಾವು ಅಧ್ಯಯನ ಮಾಡಿದರೆ ಜಗತ್ತಿನ ಎಲ್ಲಾ ಧರ್ಮ ಗ್ರಂಥಗಳ ಅಧ್ಯಯನವನ್ನು ಮೀರುತ್ತಾನೆ. ಯಾಕೆಂದ್ರೆ ಇದು ಎಲ್ಲಾ ಧರ್ಮ ಗ್ರಂಥಗಳ ಸಾರ. ಇದು ಎಲ್ಲಾ ಧರ್ಮ ಗ್ರಂಥಗಳಲ್ಲಿ ಇರುವುದೆಲ್ಲವೂ ಇದರ ಭಗವದ್ಗೀತೆಯಲ್ಲಿ ಇದೆ. ಇದು ಅಲ್ಲದೆ ಬೇರೆ ಶಾಸ್ತ್ರಗಳಲ್ಲಿ ಎಲ್ಲೂ ದೊರೆಯದೇ ಇರತಕ್ಕಂಥದ್ದು ಕೂಡ ಇಲ್ಲಿದೆ ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಸೊ ಹಾಗಾಗಿ ಇದು ಪರಿಪೂರ್ಣವಾದ ಧರ್ಮಶಾಸ್ತ್ರ. ಯಾಕೆ ಇದು ಪರಿಪೂರ್ಣವಾದ ಧರ್ಮಶಾಸ್ತ್ರ ಅಂದ್ರೆ ಭಗವಂತನೇ ಆಡಿದ್ರಿಂದ ಇದು ಪರಿಪೂರ್ಣವಾದ ಧರ್ಮಶಾಸ್ತ್ರ. ಇಲ್ಲಿ ಏನಂತಂದ್ರೆ ಇಲ್ಲಿ ಪ್ರಶ್ನೆ ಕೇಳ್ತಾನೆ, ಏನು ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡ್ಲಿಕ್ಕೆಂತಲೇ ಎರಡು ಪಕ್ಷದವರು ಪಾಂಡವರು ಕೌರವರು ಸೇರಿದ್ದರು. ಅಲ್ಲಿ ಯುದ್ಧ ಅನಿವಾರ್ಯವಾಗಿತ್ತು, ಯುದ್ಧ ಮಾಡ್ಲೇಬೇಕಾಗಿತ್ತು. ಹಾಗಿದ್ರೂ ಕೂಡ ಧೃತರಾಷ್ಟ್ರ ಏಕೆ ಈ ಪ್ರಶ್ನೆಯನ್ನು ಕೇಳಿದ? ಧೃತರಾಷ್ಟ್ರ ಅವನು ಭೌತಿಕವಾಗಿ ಕುರುಡ, ಅವನು ಆಧ್ಯಾತ್ಮಿಕವಾಗಿಯೂ ಕುರುಡನಾಗಿದ್ದ, ತಮೋಗುಣದಲ್ಲಿ ಇದ್ದಿದ್ದವನು. ಸೊ ಅವನಿಗೆ ತನ್ನ ಮಕ್ಕಳ ಮೇಲೆ ತುಂಬಾ ವ್ಯಾಮೋಹ. ಸೊ ಹಾಗಾಗಿ ಅವನು ಆ ಮಕ್ಕಳ ಮೇಲಿನ ತನ್ನ ಮಕ್ಕಳ ಮೇಲಿನ ವ್ಯಾಮೋಹದಿಂದ ಅಧರ್ಮದ ಆ ಒಂದು ಮಾರ್ಗದಲ್ಲಿ ಇದ್ದಿದ್ದ. ಸೊ ಹಾಗಾಗಿ ಅವನು ಏನ್ ಮಾಡಿದ ಅಂತಂದ್ರೆ ಕೌರವರು ಅವರು ಕುರುವಂಶದ ಸಿಂಹಾಸನದ ನಿಜವಾದ ಅದರಲ್ಲಿ ಪಾಂಡವರು ಕುರುವಂಶದ ಸಿಂಹಾಸನಕ್ಕೆ ನಿಜವಾಗಿ ಅರ್ಹತೆ ಉಳ್ಳವರು. ಆದರೆ ಆ ಅರ್ಹತೆ ಉಳ್ಳವರದ್ದು ಅದು ಪಾಂಡುರಾಜ ಈಗ ಅವನು ಮೊದಲೇ ಅವನು ನಿಧನ ಆಗಿದ್ರಿಂದ ಆ ಕುರುವಂಶಕ್ಕೆ ಈಗ ಮತ್ತೆ ಧೃತರಾಷ್ಟ್ರನಿಗೆ ಬಂತು. ಆದ್ರೆ ಆ ಧೃತರಾಷ್ಟ್ರ ಅವನು ಆಳ್ತಾ ಇದ್ದಿದ್ದ, ಆದರೆ ಅವನ ಕುರುಡರಾಗಿದ್ರಿಂದ ಅವನ ಮಗ ದುರ್ಯೋಧನನೇ ಅದನ್ನ ಆಳ್ತಾ ಇದ್ದಿದ್ದ. ಸೊ ಹಾಗಾಗಿ ಇಲ್ಲಿ ಆ ಒಂದು ಧೃತರಾಷ್ಟ್ರ ತನ್ನ ಮಕ್ಕಳು ಮಾಮಕಾಹ, ತನ್ನ ಮಕ್ಕಳು ಮತ್ತು ಪಾಂಡವರು ಅಂತ ಇಬ್ಬರನ್ನು ಬೇರೆ ಮಾಡಿದ. ಕುರುವಂಶದಲ್ಲಿ ಪಾಂಡವರು ಅವರು ಕುರುವಂಶಕ್ಕೆ ಸೇರಿದವರು, ಆದರೂ ಕೂಡ ಕುರುವಂಶಕ್ಕೆ ತನ್ನ ಮಕ್ಕಳೇ ಹೇಳಿ ಕೌರವರು ಅಂತ ಕರೆದುಕೊಂಡು ಅವರನ್ನು ಪಾಂಡವರು ಅಂತ ಬೇರೆ ಮಾಡಿದ. ತಾನು ಈ ರೀತಿ ಎಲ್ಲ ದುರ್ಯೋಧನನ ಮಾತನ್ನು ಕೇಳಿಕೊಂಡು ತಾನು ಮಾಡ್ತಾ ಇರೋದೆಲ್ಲ ತಪ್ಪು ಅಂತ ಅವನಿಗೆ ಗೊತ್ತಿತ್ತು. ಪಾಂಡವರಿಗೆ ದ್ರೋಹ ಬಗೆದಿದ್ದು ಅದು ಅಪರಾಧಿ ಮನೋಭಾವ ಅವನಲ್ಲಿ ಕಾಡ್ತಾ ಇತ್ತು. ಅವನಿಗೆ ಧರ್ಮಕ್ಷೇತ್ರ, ಈ ಕುರುಕ್ಷೇತ್ರ ಅದು ಧರ್ಮಕ್ಷೇತ್ರ ಅಂತ ಗೊತ್ತಿತ್ತು. ಧರ್ಮಕ್ಷೇತ್ರ ಅಂದ್ರೆ ಅದು ಧಾರ್ಮಿಕ ವಿಧಿಗಳನ್ನ ಮಾಡ್ತಕ್ಕಂಥ ಕ್ಷೇತ್ರ. ಅದು ದೇವತೆಗಳಿಗೂ ಕೂಡ, ಅದು ಸ್ವರ್ಗದ ಲೋಕದಲ್ಲಿರ್ತಕ್ಕಂಥ ದೇವತೆಗಳಿಗೂ ಕೂಡ ಅದು ಅಲ್ಲಿ ಒಂದು ಯಜ್ಞ ವಿಧಿಗಳನ್ನ ಮಾಡ್ತಾ ಇದ್ರು. ಅಷ್ಟೊಂದು ಪುಣ್ಯಕ್ಷೇತ್ರ ಈ ಧರ್ಮಕ್ಷೇತ್ರ. ಮತ್ತೆ ಅಲ್ಲಿ ಧರ್ಮಕ್ಷೇತ್ರದಲ್ಲಿ ಪಾಂಡವರು ಧರ್ಮಿಷ್ಠರಾಗಿದ್ರು. ಸೊ ಅದು ಕೂಡ ಅವನಿಗೆ ಗೊತ್ತಿತ್ತು. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ ಧರ್ಮಕ್ಷೇತ್ರ, ಪಾಂಡವರು ಧರ್ಮಿಷ್ಠರು, ಅದು ಕೂಡ ಗೊತ್ತಿತ್ತು. ಸೊ ಹಾಗಾಗಿ ಅವನಿಗೆ ಸಂದೇಹ, ಎಲ್ಲಾದ್ರೂ ಈ ಕುರುಕ್ಷೇತ್ರದ ಆ ಪುಣ್ಯ ಭೂಮಿಯ ಒಂದು ಪರಿಣಾಮದಿಂದ ತನ್ನ ಮಕ್ಕಳು ಏನಾದ್ರೂ ಪಾಂಡವರ ಜೊತೆ ರಾಜಿ ಮಾಡ್ಕೊಂಡ್ರು ಹೇಗೆ, ಇದು ವಿಚಾರ ಅವನನ್ನು ಕಾಡ್ತಾ ಇತ್ತು. ಅವನಿಗೆ ರಾಜಿ ಮಾಡ್ಕೊಳ್ಳೋದು ಬೇಕಾಗಿರಲಿಲ್ಲ. ಅವನಿಗೆ ಯುದ್ಧದಲ್ಲಿ ತನ್ನ ಮಕ್ಕಳು ಗೆಲ್ಬೇಕು, ಮತ್ತೆ ಅವರು ಕುರುವಂಶದ ರಾಜರಾಗಬೇಕು, ಇದು ಅವನ ವಿಚಾರ. ಸೊ ಹಾಗಾಗಿ ಅವನಿಗೆ ಸಂದೇಹ, ಅವ್ರೇನಾದ್ರೂ ತನ್ನ ಮಕ್ಕಳು ಒಂದು ಯುದ್ಧವನ್ನೇ ಬೇಡ ಅಂತ ನಿರ್ಧಾರ ಮಾಡಿದ್ರು ಹೇಗೆ ಅಂತ ಅವನಿಗೆ ತುಂಬಾ ಒಂದು ಭಯವಿತ್ತು. ಆಮೇಲೆ ಇನ್ನೊಂದು ಆ ಒಂದು ಯುದ್ಧ ಆದರೂ ಕೂಡ ಆ ಪವಿತ್ರ ಕ್ಷೇತ್ರದ ಆ ಪ್ರಭಾವ ಅದು ಹೇಗೆ ಒಂದು ಯುದ್ಧದ ಫಲಿತಾಂಶದ ಮೇಲೆ ಪರಿಣಾಮ ಬೀರಿ ತನ್ನ ಮಕ್ಕಳೇನಾದ್ರೂ ಸೋತ್ರೆ ಇದು ಕೂಡ ಅವನಿಗೆ
ಒಂದು ರೀತಿಯ ಭಯವಿತ್ತು. ಸೊ ಹಾಗಾಗಿ ಇದು ಧೃತರಾಷ್ಟ್ರ ಈ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಇಲ್ಲಿ ಮತ್ತೊಂದು ತುಂಬಾ ತಿಳ್ಕೊಳ್ತಕ್ಕಂತ ವಿಚಾರ ಅಂದ್ರೆ ಸಂಜಯ. ಸೊ ಅವನು ಧೃತರಾಷ್ಟ್ರನ ಇದರಲ್ಲಿ ಇದ್ದಿದ್ದ, ಹಸ್ತಿನಾಪುರದಲ್ಲಿ. ಇಲ್ಲಿ ಯುದ್ಧ ಅಂದ್ರೆ ತಾನು ಹಸ್ತಿನಾಪುರದಲ್ಲಿ ಇದ್ದಿದ್ದ. ಅದು ಈಗಿನ ಕಾಲದಲ್ಲಿ ಅದು ಹರಿಯಾಣದಲ್ಲಿ ಬರುತ್ತೆ. ಕುರುಕ್ಷೇತ್ರ ಇರೋದು ಹರಿಯಾಣದಲ್ಲಿ, ಆ ಒಂದು ಹಸ್ತಿನಾಪುರ ಇರೋದು ಈಗಿನ ಕಾಲದ ದೆಹಲಿಯಲ್ಲಿ. ಸೊ ಅವನು ಹಸ್ತಿನಾಪುರದಲ್ಲಿ ಇದ್ದಿದ್ದ ವೇದವ್ಯಾಸ, ಅದು ಸಂಜಯ ವ್ಯಾಸರ ಶಿಷ್ಯ. ಅವನು ಧೃತರಾಷ್ಟ್ರನಿಗೆ ಅವನು ಎಲ್ಲ ಹೇಳ್ತಾ ಇದ್ದಿದ್ದ. ಸೊ ಅವನು ಎಲ್ಲಿ ಯುದ್ಧ ನಡೀತಾ ಇತ್ತು ಕುರುಕ್ಷೇತ್ರದಲ್ಲಿ. ಸೊ ಅಷ್ಟು ದೂರದ್ದು ಸಂಜಯನಿಗೆ ಎಲ್ಲವೂ ಕಾಣ್ತಾ ಇತ್ತು. ಅದಕ್ಕೆ ಕಾರಣ ಆ ಸಂಜಯನಿಗೆ ಅವರ ಗುರು ವೇದವ್ಯಾಸರು ಅವರಿಗೆ ದಿವ್ಯ ಚಕ್ಷು ಕೊಟ್ಟಿದ್ರು. ಸೊ ಅದರಿಂದ ಇಲ್ಲಿ ನಾವು ತಿಳ್ಕೊಳ್ಬೇಕು, ಗುರುವಿನ ಮಾರ್ಗದರ್ಶನ, ಗುರುವಿನ ಕರುಣೆ ಇಲ್ಲದಿದ್ದರೆ ನಮಗೆ ಯಾವಾಗಲೂ ಆಧ್ಯಾತ್ಮಿಕದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಾವು ಕಣ್ಣು ಕುರುಡರು, ನಾವು ಆಧ್ಯಾತ್ಮದಲ್ಲಿ. ಸೊ ಅಜ್ಞಾನ ತಿಮಿರ ಅಂಧಸ್ಯ, ನಾವು ಅಜ್ಞಾನದ ಕತ್ತಲು ತುಂಬಿ ಅಂಧರಾಗಿದ್ದೇವೆ. ಅದಕ್ಕೆ ಗುರುವಿನ ಒಂದು ಕರುಣೆ ಬೇಕು, ಗುರುವಿನ ಆ ಒಂದು ಟಾರ್ಚ್, ಅದು ಬೆಳಕು ತೆಗಿಲಿಕ್ಕೆ ಬೇಕು. ಹಾಗೆ ಸಂಜಯನಿಗೆ ವ್ಯಾಸರ ಕೃಪೆಯಿಂದ ಅವರಿಗೆ ದಿವ್ಯ ದೃಷ್ಟಿ ಸಿಕ್ಕಿತ್ತು. ಸೊ ಆದ್ದರಿಂದ ಕುರುಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಅದನ್ನ ಅವರು ಧೃತರಾಷ್ಟ್ರನಿಗೆ ಅವನು ಹೇಳ್ತಾ ಇದ್ದಿದ್ದ. ಸೊ ಅದರಿಂದ ಇದು ತುಂಬಾ ಮುಖ್ಯವಾದದ್ದು. ಇಲ್ಲಿ ಕೃಷ್ಣನ ಉದ್ದೇಶ ಏನು ಅಂದ್ರೆ, ರೋಲ್ ಆಫ್ ಭಗವಂತ ಶ್ರೀಕೃಷ್ಣನ ಅವನ ಪಾತ್ರ ಏನು ಈ ಯುದ್ಧದಲ್ಲಿ? ಸೊ ಶ್ರೀಕೃಷ್ಣ ಭಗವಂತ ಅವನು ಸ್ವತಃ ದೇವೋತ್ತಮ ಪರಮ ಪುರುಷ. ಅವನು ದೇವೋತ್ತಮ ಪರಮ ಪುರುಷ ಅಂತ ಪಾಂಡವರಿಗಷ್ಟೇ ಗೊತ್ತಿತ್ತು, ಕೌರವರಿಗೆ ಗೊತ್ತಿರ್ಲಿಲ್ಲ, ಧೃತರಾಷ್ಟ್ರನಿಗೆ ಗೊತ್ತಿರಲಿಲ್ಲ. ಸೊ ಅವನು ಧರ್ಮದ ಜನಕ. ಸೊ ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತ. ಸೊ ಹಾಗಾಗಿ ಯುದ್ಧವನ್ನು ಧರ್ಮಕ್ಷೇತ್ರದಲ್ಲಿ ಮಾಡಿದ್ರು. ಅಲ್ಲಿ ಶ್ರೀಕೃಷ್ಣನೇ, ಧರ್ಮದ ಜನಕನಾದ ಶ್ರೀಕೃಷ್ಣನೇ ಅಲ್ಲೇ ಉಪಸ್ಥಿತನಿದ್ದ. ಸೊ ಹಾಗಾಗಿ ಶ್ರೀಕೃಷ್ಣನ ಅವರಿಗೆ ಭಗವಂತನಿಗೆ ಗೊತ್ತಿತ್ತು ಎಲ್ಲವೂ. ದುರ್ಯೋಧನ ಅವನಂತಹ ಅನಗತ್ಯ ಸಸ್ಯ ಅಂದ್ರೆ ಒಂದು ಭತ್ತದ ಗದ್ದೆಯಲ್ಲಿ ಕಳೆಗಳು ಬರುತ್ತವೆ, ಅದನ್ನೆಲ್ಲ ತೆಗೆದು ಹಾಕಬೇಕು. ಶ್ರೀಕೃಷ್ಣನ ಉದ್ದೇಶ ಒಂದು ಇಲ್ಲಿ ದುರ್ಯೋಧನನನ್ನ ಕಳೆಗೆ ಹೋಲಿಸಲಾಗಿದೆ. ಬೇಡದ ಅನಗತ್ಯವಾದ ಸಸ್ಯ, ಅದನ್ನ ಕಿತ್ತು ಹಾಕಬೇಕು. ಸೊ ದುರ್ಯೋಧನಂತಹ ಅಧರ್ಮಿಗಳನ್ನ ಕಿತ್ತು ಧರ್ಮ ಸಂಸ್ಥಾಪನೆಯನ್ನು ಮಾಡಬೇಕು. ಅಲ್ಲಿ ಧರ್ಮಿಷ್ಠನಾದ ಯುಧಿಷ್ಠಿರನನ್ನು ಆ ಒಂದು ಕುರು ಸಿಂಹಾಸನಕ್ಕೆ ಅವನನ್ನು ರಾಜನನ್ನಾಗಿ ಮಾಡಬೇಕು. ಜನರಿಗೆ ಒಳ್ಳೆಯ ಅದನ್ನ ಮಾಡಬೇಕು, ಧರ್ಮ ಸಂಸ್ಥಾಪನೆ ಆಗ್ಬೇಕು. ಇದು ಭಗವಂತನ ಇಚ್ಛೆ. ಸೊ ಹಾಗಾಗಿ ಆ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣನ ಅದರಲ್ಲಿ ಅರ್ಜುನನ ಸಾರಥಿಯಾಗಿರ್ತಾನೆ. ಸೊ ಇದೆಲ್ಲ ತುಂಬಾ ವಿಚಾರಗಳು ಇಲ್ಲಿ ಬರುತ್ತವೆ. ಸೊ ಅದರಿಂದ ಇಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳಲಾಗಿದೆ. ಸೊ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಧೃತರಾಷ್ಟ್ರನ ಪ್ರಶ್ನೆಯಿಂದ ಕೇಳುವುದರಿಂದ ಈ ಭಗವದ್ಗೀತೆ ಪ್ರಾರಂಭವಾಗುತ್ತದೆ. ಹರೇ ಕೃಷ್ಣ. ಇವತ್ತಿಗೆ ಇಲ್ಲಿ ಮುಗಿಸೋಣ. ಹರೇ ಕೃಷ್ಣ.